ಹರೀಶ್ ಲೈವ್ ಪ್ರಾರಂಭ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಉತ್ಥಾನ ಮಾಸಪತ್ರಿಕೆ ಕಳೆದ ಕೆಲವು ತಿಂಗಳುಗಳಿಂದ ಏರ್ಪಡಿಸಿಕೊಂಡು ಬರುತ್ತಿರುವ ವಿಶೇಷ ಉಪನ್ಯಾಸ ಮಾಲಿಕೆ ಅಂತರ್ಜಾಲ ಉಪನ್ಯಾಸ ಸರಣಿಯ 6ನೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆದರ್ಶ ಗೋಖಲೆಯವರು ಮಹಾಕ್ಷತ್ರಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕುರಿತು ಮಾತನಾಡಲಿಕ್ಕಿದ್ದಾರೆ. ಈ ಮುಂಚಿನ ಉಪನ್ಯಾಸಗಳಲ್ಲಿ ನಾವು ದತ್ತೋಪಂತ ಠೇಂಗಡಿ ಅವರನ್ನ ಕುರಿತು, ನಾನಿ ಪಾಲ್ಖಿವಾಲಾ ಅವರನ್ನು ಕುರಿತು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ರನ್ನು ಕುರಿತು ಹೀಗೆ ಉಪನ್ಯಾಸಗಳನ್ನ ಕೇಳಿದ್ದೇವೆ. ಇಂದಿನ ಕಾರ್ಯಕ್ರಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನು ಕುರಿತು ನಡಿಲಿಕ್ಕಿದೆ. ನಮಗೆಲ್ಲ ತಿಳಿದಿರೋ ಹಾಗೆ ಇಡೀ ದೇಶ ನೇತಾಜಿ ಸುಭಾಷ್ ಚಂದ್ರ ಬೋಸರ 125ನೇ ಜನ್ಮ ವರ್ಷಾಚರಣೆಯ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಈ ಸಂದರ್ಭದಲ್ಲಿ ನಾವು ನೇತಾಜಿಯವರನ್ನ ನೆನಪಿಸಿಕೊಳ್ಳುತ್ತಿದ್ದೇವೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಾವೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಹೆಗಡೆ ಅವರು ಆದರ್ಶ ಗೋಖಲೆಯವರನ್ನ ಪರಿಚಯ ಮಾಡ್ತಾ ಪ್ರಾಸ್ತಾವಿಕ ಮಾತುಗಳನ್ನ ಆಡ್ಲಿಕ್ಕಿದ್ದಾರೆ. ಇದೀಗ ನಮ್ಮೆದುರು ಶ್ರೀ ದಿನೇಶ್ ಹೆಗಡೆ. ಎಲ್ಲರಿಗೂ ನಮಸ್ಕಾರ. ಈ ರಾಷ್ಟ್ರೋತ್ಥಾನದಿಂದ ಈ ಹಿಂದೆ ಅನೇಕ ಉಪನ್ಯಾಸಗಳು ನಮ್ಮ ಬೆಂಗಳೂರು ಕೇಂದ್ರಿತವಾಗಿ ನಡೀತಾ ಇದ್ವು. ಆದ್ರೆ ಯಾವಾಗ ಈ ಕೊರೋನಾ ಮಾರಿ ಬಂತು, ಅದಾದ ಮೇಲೆ ಜನರನ್ನ ನೇರವಾಗಿ ತಲುಪುವಂತ ಕೆಲಸವನ್ನ ಮಾಡಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆಯಂತೆ ಈ ಅಂತರ್ಜಾಲದ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಉತ್ಥಾನ ಮಾಸಪತ್ರಿಕೆಯ ಅಡಿಯಲ್ಲಿ ಅನೇಕ ಒಳ್ಳೆ ವಿಷಯಗಳನ್ನ ಸಮಾಜಕ್ಕೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ. ರಾಷ್ಟ್ರೋತ್ಥಾನ ಪರಿಷತ್ತು ಕಳೆದ 57 ವರ್ಷಗಳಿಂದ ಸಾಮಾಜಿಕ ಬೇರೆ ಬೇರೆ ಚಟುವಟಿಕೆಗಳನ್ನ, ಶಿಕ್ಷಣ, ಸೇವೆ ಮತ್ತು ಸಾಹಿತ್ಯದ ಪ್ರಕಟಣೆಗಳ ಮುಖಾಂತರ ಸಮಾಜದಲ್ಲಿ ಚಿರಪರಿಚಿತವಾಗಿದೆ. ಒಂದು ಆದರ್ಶವಾಗಿ ಸಮಾಜದಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕು, ಸದಭಿರುಚಿಯ ಸಾಹಿತ್ಯವನ್ನು ಸಮಾಜಕ್ಕೆ ನೀಡಬೇಕು. ಅದೇ ರೀತಿಯ ಕೆಲಸವನ್ನು ಉತ್ಥಾನ ಮಾಸಪತ್ರಿಕೆ ನಿರಂತರವಾಗಿ 57 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಸಮಯಕ್ಕೆ ಬೇಕಾದಂತ ಎಲ್ಲ ವಿಷಯಗಳನ್ನ, ಅದು ಕೌಟುಂಬಿಕವಾಗಿ ವಿದ್ಯಾರ್ಥಿಗಳಿಗೆ, ಮಾತೆಯರಿಗೆ ಈ ಎಲ್ಲ ಸಂಗತಿಗಳನ್ನು ಅಳವಡಿಸ್ತಾ ಬಹಳ ಪ್ರಮುಖವಾಗಿ ದೇಶದ ಆಗುಹೋಗುಗಳ ಬಗ್ಗೆ, ಜೊತೆಗೆ ದೇಶದ ಮೌಲ್ಯಗಳ ಬಗ್ಗೆ, ದೇಶದ ಬಗ್ಗೆ, ಇದ್ರ ಬಗ್ಗೆ ಕೊಡುವಂತ ಸ್ವಾತಂತ್ರ್ಯದ ಬಗ್ಗೆ ಕೊಡುವಂತ ಪ್ರಯತ್ನವನ್ನ ನಿರಂತರವಾಗಿ ನಾವು ಉತ್ಥಾನದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷನೂ ಉತ್ಥಾನದಲ್ಲಿ ಆತ್ಮನಿರ್ಭರ ಭಾರತ, ಜೀವನ ಶೈಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಜಗನ್ನಾಥರಾವ್ ಜೋಶಿ, ನಾನಿ ಪಾಲ್ಕಿವಾಲಾ ಮುಂತಾದ ವಿಶೇಷ ಉತ್ಥಾನಗಳನ್ನ ಹೊರತಂದಿದ್ದೀವಿ. ಇದೀಗ ಹೋಳಿ ಹಬ್ಬದ ವಿಶೇಷವಾಗಿ ನಮ್ಮ ಉತ್ಥಾನವನ್ನು ಹೊರಗೆ ತರುವಂತ ಕೆಲಸವನ್ನು ಪ್ರಾರಂಭ ಆಗಿದೆ. ಮುಂದಿನ ತಿಂಗಳಲ್ಲಿ ಎಲ್ಲ ಕೈಗೆ ತಲುಪುತ್ತೆ. ಇವತ್ತಿನ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನಮ್ಮ ಯುವ ಸ್ನೇಹಿತ ಆದರ್ಶ ಗೋಖಲೆಯವರು ಅವರು ನಮಗೆ ಉಪನ್ಯಾಸವನ್ನ ನಡೆಸ್ಕೊಡೋರಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಅವರು ಈಗ ಮುಂದಿನ ಅವಧಿಯಲ್ಲಿ ಹೇಳ್ಕೊಡೋರಿದ್ದಾರೆ. ಶ್ರೀಯುತ ಆದರ್ಶ ಗೋಖಲೆಯವರು ಮ್ಯಾಥಮೆಟಿಕ್ಸ್ ನಲ್ಲಿ MSc ಮಾಡಿದ ಮೇಲೆ ಒಂದಷ್ಟು ದಿವಸಗಳ ಕಾಲ ಉಪನ್ಯಾಸಕರಾಗಿ, ನಂತರ ಅವ್ರದೇ ಆದಂತ ಒಂದು ತಂಡವನ್ನು ನಿರ್ಮಾಣ ಮಾಡಿ ಒಳ್ಳೊಳ್ಳೆ ದೇಶಭಕ್ತಿಗಳಿಗೆ ಅದಕ್ಕೊಂದು ರೂಪಕವನ್ನು ಕೊಟ್ಟು ಜನಮಾನಸದಲ್ಲಿ, ಸಾಮಾನ್ಯ ಜನರಲ್ಲಿ ದೇಶಾಭಿಮಾನವನ್ನ ನಿರ್ಮಾಣ ಮಾಡುವಂತ ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಕಾರ್ಯಕ್ರಮ ಇದೀಗ ಕರ್ನಾಟಕದಾದ್ಯಂತ ಅವ್ರು ಮಾಡಿದ್ದಾರೆ. ಅದು ಅಲ್ಲದೇನೆ ಅವರು ಮೂಲತಃ ಅಂಕಣಕಾರರು, ಜೊತೆಗೆ ಈ ಪ್ಯಾನಲ್ ಡಿಸ್ಕಷನ್ ಮುಂತಾದ್ರಲ್ಲಿ ಅವರು ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅವರು ಪ್ರೇರಣಾ ಫೌಂಡೇಶನ್ನ ಸಂಚಾಲಕರು ಕೂಡ. ಹೀಗೆ ಅವರು ವಿವಿಧ ಜವಾಬ್ದಾರಿಗಳು ತಗೊಂಡು ಈ ಒಂದು ಯೌವನದಲ್ಲಿ ಅನೇಕ ದೇಶಾಭಿಮಾನಕ್ಕೆ ಮತ್ತು ದೇಶ ಸೇವೆಗೆ ಪೂರಕವಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದರೆ ಇದೀಗ ನಮ್ಗೆ ಅವರು
ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಉಪನ್ಯಾಸವನ್ನ ನೀಡಬೇಕು ಅಂತ ಅವರಲ್ಲಿಯೂ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಅವರನ್ನು ಪರಿಚಯದಿಂದ ಒಂದು ಈ ಕೆಲಸವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯ ಬಂಧುಗಳಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರ. ಉತ್ಥಾನ ಪತ್ರಿಕೆಯ ಮೂಲಕ ರಾಷ್ಟ್ರ ಜಾಗೃತಿಯ ಕೆಲಸವನ್ನ ಲೇಖನದ ಮೂಲಕ ಏನು ದಶಕಗಳ ಕಾಲ ಮಾಡ್ತಾ ಇತ್ತು. ಈ ಹೊತ್ತಿನಲ್ಲಿ ನಾಡಿಗೋಸ್ಕರ ಬದುಕಿದಂತಹ, ನಮ್ಮ ನಿಮ್ಮೆಲ್ಲರ ಸುಂದರ ನಾಳೆಗಳಿಗಾಗಿ ಬದುಕನ್ನ ಅರ್ಪಣೆ ಮಾಡದಂತಹ ಮಹಾವೀರರನ್ನ ನೆನಪು ಮಾಡಿಕೊಡುವ ಹಾಗೂ ಅವರೆಲ್ಲರ ತ್ಯಾಗದ ಬಲಿದಾನದ ಕಥೆಗಳನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂತಹ ಜ್ಞಾನಯಜ್ಞದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ನಮ್ಮ ಎಲ್ಲರ ಸುದೈವ. ಮತ್ತು ಆ ಜ್ಞಾನಯಜ್ಞದಲ್ಲಿ ಅಧ್ವರ್ಯುಗಳಾಗಿಯೋ ಅಥವಾ ಸಾಮಾನ್ಯ ಭಕ್ತರಾಗಿಯೋ ಭಾಗವಹಿಸುವಂತಹ ಒಂದು ಅವಕಾಶವನ್ನ ನಮ್ಮಂತಹ ಸಾಮಾನ್ಯರಿಗೆ ಕೊಡ್ತಾ ಇರುವಂತಹ ಉತ್ಥಾನದ ಎಲ್ಲ ಹಿರಿಯರಿಗೆ ಆರಂಭದಲ್ಲೇ ಕಾರ್ತಜ್ಞ ಕುಸುಮಾಂಜಲಿಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜೀವನ ಪದ್ಧತಿಯಲ್ಲಿ ದೇಶಕ್ಕೋಸ್ಕರ ಬದುಕುವುದು ಅಂತಂದ್ರೆ ಅದನ್ನ ಯಾಗ ಅಂತ ತೀರ್ಮಾನ ಮಾಡಿದ್ರಾಯ್ತು. ಸಮಾಜಕ್ಕಾಗಿ ಬದುಕುವಂಥದ್ದು, ಇತರರಿಗಾಗಿ ಬದುಕುವುದು, ಇತರರಿಗಾಗಿ ಬದುಕುವ ಮೂಲಕವೇ ಜೀವನದ ಸಾರ್ಥಕತೆಯನ್ನ ಕಂಡುಕೊಳ್ಳೋದ್ರ ಬಗ್ಗೆ ಶತಶತಮಾನಗಳ ಕಾಲ ಭಾರತೀಯ ಪರಂಪರೆ ಜಗತ್ತಿಗೆ ದಾರಿಯನ್ನ ತೋರಿತ್ತು. ನಾವು ಯಾರಿಗೋಸ್ಕರ ಬದುಕಬೇಕು, ಯಾವ ಆದರ್ಶಗಳಿಗೋಸ್ಕರ ಬದುಕಬೇಕು ಅನ್ನೋಂಥದ್ದನ್ನ ಕೂಡ ಜಗತ್ತಿಗೆ ಧಾರೆ ಎರೆದಂತಹ ಪುಣ್ಯದ ನೆಲ ನಮ್ಮ ಭಾರತ. ಅಂತಹ ದೇಶದ ಮೇಲೆ, ಬದುಕುವ ಕಲೆಯನ್ನ ಕಲಿಸಿಕೊಟ್ಟಂತಹ ದೇಶದ ಮೇಲೆ ಜ್ಞಾನ ಶ್ರೀಮಂತಿಕೆಯ ಉದಾತ್ತತೆಯನ್ನ, ಮಾನವ ಜನಾಂಗದ ಇತಿಹಾಸ ಆರಂಭವಾಗುವ ಮೊದಲೇ ಉತ್ಕೃಷ್ಟವಾಗಿರುವ ಸಂಸ್ಕೃತಿಯ ಮೂಲಕ ಜೀವನದ ಎಲ್ಲ ಮಜಲುಗಳನ್ನ, ಪದರುಗಳನ್ನ ವಿಶ್ವಕ್ಕೆ ತೆರೆದುಕೊಟ್ಟಂತಹ, ಕಲಿಸ್ಕೊಟ್ಟಂತಹ ಭಾರತದ ಮೇಲೆ ಆಕ್ರಮಣಗಳು ನೂರಾರು ವರ್ಷಗಳಿಂದ ಆಗ್ತಾನೆ ಬಂತು. ಆದ್ರೆ ಎಲ್ಲ ಆಕ್ರಮಣಗಳು ಆದಾಗ ಒಂದೊಂದು ದಿಕ್ಕಿನಲ್ಲಿ, ಒಂದೊಂದು ಮೂಲೆಯಲ್ಲಿ, ಒಂದೊಂದು ಭಾಗದಲ್ಲಿ ಶಕಪುರುಷರು ಜಾಗೃತರಾಗ್ತಾರೆ. ಶಕಕರ್ತಾಗಳ ನಿರ್ಮಾಣವಾಗುತ್ತೆ. ದೇಶದ ಮೇಲೆ ಆಕ್ರಮಣ ನಡೆದಾಗ, ಸಂಸ್ಕೃತಿಯ ಮೇಲೆ ಆಕ್ರಮಣ ಆದಾಗ, ವಿದೇಶಿ ದಾಸ್ಯದಿಂದ ಭಾರತ ಮುಕ್ತವಾಗಬೇಕು, ತಾಯಿ ಭಾರತ ಮಾತೆ ದಾಸ್ಯ ಶೃಂಖಲೆಗಳಿಂದ ಮುಕ್ತಳಾದಾಗ ಮಾತ್ರ ಅದು ಜೀವನ್ಮುಕ್ತಿಗೆ ಒಂದು ರಹದಾರಿ, ಹೆದ್ದಾರಿ ಅನ್ನುವ ಭಾವನೆಯನ್ನ ಇಟ್ಟುಕೊಂಡು ಸಾವಿರಾರು ಜನ ಸ್ವಾತಂತ್ರ್ಯ ಯೋಧರಾಗಿ ರೂಪುಗೊಳ್ಳುತ್ತಾರೆ. ತಮ್ಮ ವೈಯಕ್ತಿಕ ಬದುಕನ್ನ ಮರೆತು ಬಿಟ್ಟು, ತಮ್ಮ ಜೀವನದ ಉದ್ದೇಶ ಕೇವಲ ಭಾರತದ ಸ್ವಾತಂತ್ರ್ಯವೊಂದೇ ಅನ್ನುವ ಆಲೋಚನೆಯನ್ನ ಮಾಡಿ ಸಮಾಜಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಲಕ್ಷ ಲಕ್ಷ ಜನರ ಬಲಿದಾನದ ಕಥೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟ. ಇನ್ನೇನು ವರ್ಷ ಕಳೆಯುವುದರ ಒಳಗಡೆ ನಾವು ಭಾರತದ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆಯನ್ನ ಬಹಳ ಸಂಭ್ರಮದಿಂದ ಮಾಡೋದಿಕ್ಕಿದ್ದೇವೆ. ಇಡೀ ದೇಶ ಕಾತರದಿಂದ ಕಾಯ್ದುಕೊಂಡಿರುವ ನಮ್ಮ ಸಮಾಜಕ್ಕಾಗಿ, ನಮ್ಮ ಇಂದಿನ ಉಳಿವಿಗಾಗಿ, ಇಂದಿನ ನಮ್ಮ ಬದುಕಿಗಾಗಿ ಶತಮಾನಗಳ ಕಾಲ ನಡೆದಂತಹ ಸಂಘರ್ಷ, ಶತಶತಮಾನಗಳ ಕಾಲ ನಡೆದಂತಹ ಒಂದು ಹೋರಾಟ, ತ್ಯಾಗ, ಬಲಿದಾನ ಎಲ್ಲವುಗಳು ಕೂಡ ಒಂದು ಹಂತವನ್ನ ತಲುಪಿ 75 ವರ್ಷಗಳನ್ನ ನಾವು ದಾಟ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇನ್ನೂ ಒಂದು ಸಂತೋಷದ ಮತ್ತು ಸಂಭ್ರಮದ, ನಾವು ಆಚರಿಸಲೇಬೇಕಾಗಿರುವಂತಹ ದಿನ ನಮ್ಗೆಲ್ರಿಗೂ ಗೊತ್ತಿರುವ ಜನವರಿ 23ರ ಪರಾಕ್ರಮ ದಿವಸ. ಸಾಮಾನ್ಯವಾಗಿ ನೀವು ಪ್ರತಿಯೊಂದು ದಿವಸಕ್ಕೂ ಕೂಡ ಒಂದೊಂದು ಸ್ಪೆಷಾಲಿಟಿ ಇದ್ದೇ ಇರುತ್ತದೆ. ಯಾವುದೋ ಒಂದು ತಾರೀಖನ್ನ, ಒಂದು ದಿನಾಂಕವನ್ನ ನೀವು ಗುರುತು ಹಾಕೊಂಡಾಗ ಆ ದಿನಾಂಕಕ್ಕೆ ನಿಶ್ಚಿತವಾಗಿ ಯಾವುದಾದ್ರೂ ಒಂದು ವಿಶೇಷ ಇದ್ದೇ ಇರುತ್ತದೆ. ಆದ್ರೆ ಇಡೀ ದೇಶವೇ ಹೆಮ್ಮೆ ಪಡುವ, ಅದು ಅಹಂಕಾರ ಅಲ್ಲ, ಗರ್ವ ಪಡುವಂತಹ ಒಂದು ಸಾಧನೆಯನ್ನ ಮಾಡಿ ಭಾರತದಲ್ಲಿ ಕ್ಷಾತ್ರ ತೇಜಸ್ಸಿನ ಪರಿಚಯವನ್ನ ಆಧುನಿಕ ಯುಗದಲ್ಲಿ ಮಾಡಿ ತೋರಿಸಿದಂತಹ ಮಹಾಕ್ಷತ್ರಿಯ. ನಾವು ರಾಮಾಯಣ ಮಹಾಭಾರತದ ಕಾಲದಲ್ಲೆಲ್ಲ ಈ ಕ್ಷಾತ್ರ ಕುಲ ಹೇಗಿರ್ತದೆ ಅನ್ನುವ ಕಥೆಗಳನ್ನ ಓದಿದ್ದೇವೆ, ಕಥೆಗಳನ್ನ ಕೇಳಿದ್ದೇವೆ. ಆದ್ರೆ ಆಧುನಿಕ ಕಾಲಘಟ್ಟದಲ್ಲಿ ನನ್ನ ಅಜ್ಜನ ಕಾಲಕ್ಕೆ, ನನ್ನ ಪಿಜ್ಜನ ಕಾಲಕ್ಕೆ, ನನ್ನ ಮುತ್ತಜ್ಜನ ಕಾಲಕ್ಕೆಲ್ಲ ಆದರ್ಶಪ್ರಾಯರಾಗಿ ಕ್ಷಾತ್ರ ತೇಜಸ್ಸು ಅಂದ್ರೆ ಏನು ಅನ್ನುವುದನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಧೀಮಂತ ನೇತಾಜಿ ಸುಭಾಷ್ ಚಂದ್ರ ಬೋಸರು. ನಾನು ಆರಂಭದಲ್ಲೇ ಅದನ್ನ ಉಲ್ಲೇಖ ಮಾಡ್ತೇನೆ. ನಾವು ರಾತ್ರಿ ಮಲಗುವಂತಹ ಹೊತ್ತಿಗೆ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ
ಕೃಪೋ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ 7 ಜನ ಚಿರಂಜೀವಿಗಳ ಬಗ್ಗೆ ಹೇಳಿಕೊಂಡು ಮಲಗ್ತೇವೆ. ಅಂದ್ರೆ ಚಿರಂಜೀವಿಗಳ ಸ್ಮರಣೆಯನ್ನ ಮಾಡುವುದರ ಮೂಲಕ ಆಯುಷ್ಯ ವೃದ್ಧಿಯಾಗತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಆದ್ರೆ ನಮ್ಮ ಪ್ರಾಚೀನ ಪರಂಪರೆಯನ್ನ ನೆನಪು ಮಾಡಿಕೊಳ್ಳುವಂಥದ್ದು 2ನೆಯ ಭಾಗ. ಆದರೆ ದೇಶಭಕ್ತರ ದೃಷ್ಟಿಯಲ್ಲಿ ನೀವು ಚಿರಂಜೀವಿಗಳ ಯಾದಿಯನ್ನ ತಯಾರಿಸುವಾಗ ಯಾರು ಭಾರತವನ್ನ ತನ್ನ ತಾಯಿ ನೆಲ ಅಂತ ಗುರುತಿಸ್ತಾನೆ, ಗೌರವಿಸ್ತಾನೆ, ಯಾರಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ 100 ಪಟ್ಟು 1000 ಪಟ್ಟು ಅಭಿಮಾನ ಜಾಗೃತವಾಗತ್ತೆ, ಯಾರಿಗೆ ಈ ದೇಶ ನನ್ನದೆಂಬ ಭಾವ ಮನದಲ್ಲಿ ಸದಾ ಸ್ಫುರಿಸುತ್ತಲೇ ಇರುತ್ತದೆಯೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಪ್ತ ಚಿರಂಜೀವಿಗಳ ಪಟ್ಟಿಯನ್ನ ಯಾದಿಯನ್ನ ತಯಾರಿಸಬೇಕಾಗಿದ್ರೆ ಪ್ರಯತ್ನ ಪೂರ್ವಕವಾಗಿ 8ನೆಯ ಹೆಸರನ್ನ ಸೇರಿಸ್ತಾರೆ. ಆ 8ನೆಯ ಹೆಸರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಯಾಕೆಂದ್ರೆ ಭಾರತೀಯರ ಪಾಲಿಗೆ, ದೇಶಭಕ್ತ ಭಾರತೀಯರ ಪಾಲಿಗೆ ಈ ನಾಡು ನನ್ನದೆಂಬ ಭಾವ ಪ್ರತಿ ಕ್ಷಣವೂ ಪ್ರತಿ ದಿನವೂ ಅನುಭವಿಸುವವರ ಪಾಲಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಿರಂಜೀವಿಯೇ. ಅವರ ಬದುಕನ್ನ ಯೋಚನೆ ಮಾಡಿದವಾಗ, ಅವರ ಬದುಕಿನಲ್ಲಿ ನಡೆದಂತಹ ಘಟ್ಟಗಳ ಬಗ್ಗೆ ಆಲೋಚನೆಯನ್ನ ಮಾಡಿದವಾಗ, ಅವರ ಸಾಧನೆಯನ್ನ ವೀಕ್ಷಿಸುವಾಗ ಪ್ರಾಯಶಃ ಒಂದು ಬದುಕಿನಲ್ಲಿ ಸಾಧ್ಯವಾಗದೇ ಇರುವಂತಹ ಚಿಂತನೆಗಳನ್ನ, ಕಲ್ಪನೆಗಳನ್ನ, ಸಾಧನೆಗಳನ್ನ ಆ ಒಬ್ಬ ವ್ಯಕ್ತಿ ಮಾಡಿ ನೋಡುವುದಕ್ಕೆ ಸಾಧ್ಯವಾಗತ್ತಾ ಅನ್ನುವ $1 ಮಿಲಿಯನ್ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತದೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ತನ್ನ ಬದುಕನ್ನ ನಾಡಿಗೋಸ್ಕರ ಸಮರ್ಪಣೆ ಮಾಡಬೇಕಾಗಿ ಬಂದಂತಹ ಒಂದು ಪರಿಸ್ಥಿತಿ ಎದುರಾದವಾಗ ಕ್ಷಣಕಾಲವೂ ಯೋಚನೆ ಮಾಡದೆ, ಯಾವುದೇ ಗಲಿಬಿಲಿಗಳಿಗೆ ಒತ್ತಡಗಳಿಗೆ ಒಳಗಾಗದೆ, ರಾಷ್ಟ್ರದ ಉನ್ನಯನದಲ್ಲಿಯೇ ನನ್ನ ಬದುಕಿನ ಉನ್ನತಿ ಅಡಗಿದೆ ಅನ್ನುವ ಉದಾತ್ತ, ಉನ್ನತ, ಮಹನ್, ಮಧುರ ಭಾವನೆಯನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಒಬ್ಬ ಧೀಮಂತನನ್ನ ನೆನೆಸುವ, ಧೀಮಂತನನ್ನ ನೆನಪು ಮಾಡಿಕೊಳ್ಳುವ ಒಂದು ಪವಿತ್ರವಾಗಿರುವ ಕಾರ್ಯದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸ್ತಾ ಇರೋದಕ್ಕೆ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ ಮತ್ತು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಪರಾಕ್ರಮ ದಿನ ಅಂತ ಸುಮ್ಮನೆ ನಾವಂತೂ ಆಚರಣೆ ಮಾಡೋದಿಲ್ಲ ಮತ್ತು ಸರ್ಕಾರ ಘೋಷಣೆ ಮಾಡೋದಕ್ಕೂ ಸಾಧ್ಯವೇ ಇಲ್ಲ. ಎಲ್ಲಿ ಪರಾಕ್ರಮ ನಿಜವಾಗಿಯೂ ಇದೆಯೋ ಹಾಗೆ ಇದ್ದ ಕಾರಣದಿಂದಲೇ ನಾವು ಅವರನ್ನ ಮಹಾಪರಾಕ್ರಮಿ ಅಂತ ಕರೀತೇವೆ. ಸುಮ್ಮನೆ ಮಹಾಕ್ಷತ್ರಿಯ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕ್ಷತ್ರಿಯನಿಗೆ ಇರಬೇಕಾಗಿರುವಂತಹ ಎಲ್ಲ ಗುಣಗಳನ್ನು ರೂಢಿಸಿಕೊಂಡು, ಕ್ಷತ್ರಿಯನಲ್ಲಿ ಇರಬೇಕಾಗಿರುವಂತಹ ಆದರ್ಶದ ಮೂರ್ತ ರೂಪವೇ ತಾನೇ ಏನೋ ಅನ್ನುವ ರೀತಿಯಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ, ನೀವು ಹಿಮಾಲಯವನ್ನ ನಗಾಧಿರಾಜ ಅಂತ ಕರೆದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಹಿಮಾಲಯ ಯಾರು ಅಂತಂದ್ರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸರೇ. ಕಟಕ್ನ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ಸುಭಾಷರಿಗೆ ಬಾಲ್ಯದಿಂದಲೂ ಕೂಡ ಒಂದು ಆಸೆ ಇತ್ತು, ಅದು ಸನ್ಯಾಸ ಜೀವನ. ಪ್ರಾಯಶಃ ಆ ಸನ್ಯಾಸ ಜೀವನ ಅನ್ನುವಂಥದ್ದನ್ನ ನಾವು ಬೇರೆ ಬೇರೆ ಮಜಲುಗಳಲ್ಲಿ ಯೋಚನೆ ಮಾಡಬಹುದೋ ಏನೋ. ಒಂದು ಎಲ್ಲವನ್ನ ತ್ಯಜಿಸಿ ಪರಿವ್ರಾಜಕಾಚಾರ್ಯನಾಗಿ ಸಮಾಜದ ಏಳಿಗೆಗೋಸ್ಕರ ಕಾವಿ ಬಟ್ಟೆಯನ್ನ ಧರಿಸುವಂಥದ್ದು ಒಂದು ಸನ್ಯಾಸ ಆದ್ರೆ, ಎರಡನೆಯದ್ದು ಲೌಕಿಕ ಸುಖಾಪೇಕ್ಷೆಗಳನ್ನ ಬದಿಗಿರಿಸಿ ಅಲೌಕಿಕವಾಗಿರುವಂತಹ ಆನಂದವನ್ನ ಕಾಣುವಂಥದ್ದು, ಅಥವಾ ರಾಷ್ಟ್ರಧರ್ಮದ ಸೇವೆಗೋಸ್ಕರವೇ ರಾಷ್ಟ್ರಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ ಅನ್ನುವಂತಹ ಮಾತನ್ನ ಸಾಕ್ಷೀಕರಿಸುವುದಕ್ಕೋಸ್ಕರವಾದರೂ ಸರಿ, ಅವರಲ್ಲಿ ತನಗೋಸ್ಕರ ಬದುಕುವಂತಹ ಭಾವವನ್ನ ಬದಿಗಿರಿಸಿ ರಾಷ್ಟ್ರಕ್ಕೋಸ್ಕರ ಬದುಕಬೇಕು ಅನ್ನುವಂತಹ ಅತ್ಯಂತ ಉತ್ಕಟವಾಗಿರುವ ಭಾವ ಬಾಲ್ಯದಲ್ಲಿಯೇ ಮೂಡಿತ್ತು. ಪ್ರಾಯಶಃ ಅದಕ್ಕೆ ಇನ್ನೊಂದು ಕಾರಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ ಬದುಕಿನಲ್ಲಿ ಈ ರೀತಿಯ ಪರಿವರ್ತನೆ ಬರೋದಕ್ಕೆ ಕಾರಣ ಪ್ರಾಯಶಃ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದ್ದಿರಬಹುದು. ರಾಮಕೃಷ್ಣ ಪರಮಹಂಸರ ಚಿಂತನೆಗಳು ಮತ್ತು ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದ ಅದೆಷ್ಟು ಪ್ರಭಾವಿತರಾಗಿದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸರು ಅಂದ್ರೆ ಒಂದು ಹಂತದಲ್ಲಿ ಅವರ ಪುಸ್ತಕಗಳನ್ನ ಅಧ್ಯಯನ ಮಾಡುವುದರ ಮೂಲಕವೇ ರಾಷ್ಟ್ರ ಅಂದರೇನು, ರಾಷ್ಟ್ರದ ಗೌರವ ಅಂದರೇನು, ರಾಷ್ಟ್ರಕ್ಕೋಸ್ಕರ ಬದುಕುವುದು ಅಂದರೇನು ಅನ್ನುವ ಭಾವನೆಗಳನ್ನ ತಮ್ಮ ಮನಸ್ಸಿನಲ್ಲಿ ಬಿತ್ತುವುದಕ್ಕೆ ಸಾಧ್ಯವಾಯಿತು. ಸುಭಾಷ್ ಚಂದ್ರ ಬೋಸರ ಕುಟುಂಬ ಬಹಳ ಬಡತನದ ಕುಟುಂಬ ಏನೂ ಅಲ್ಲ. ಹಾಗಂತ ತೀರಾ ಶ್ರೀಮಂತಿಕೆ ದರ್ಪ ಅಂತಹ ಕುಟುಂಬವೂ ಅಲ್ಲ. ಸಾಧಾರಣ ಕುಟುಂಬದಲ್ಲಿ ಜನಿಸಿದಂತಹ ಸುಭಾಷರ ತಂದೆಗೆ
ಒಂದು ಆಸೆ ಇತ್ತು. ತನ್ನ ಮಗ ಬ್ರಿಟಿಷ್ ವ್ಯವಸ್ಥೆಯ ಅಡಿಯಲ್ಲಿ ಓದಬೇಕು ಅನ್ನುವಂತಹ ಒಂದು ಆಸೆ. ಸಾಮಾನ್ಯವಾಗಿ ಆ ಕಾಲದಲ್ಲಿ ಸುಮಾರು 1870-80 ತರುವಾಯ ಒಂದು 30-40 ವರ್ಷಗಳ ಕಾಲ ಇದೇ ರೀತಿಯ ಯೋಚನೆಗಳು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲೂ ಕೂಡ ಬರ್ತಾ ಇತ್ತು. ಇಂಗ್ಲಿಷ್ ಶಿಕ್ಷಣವನ್ನ ಪಡಿಬೇಕು, ಇಂಗ್ಲಿಷ್ ಶಿಕ್ಷಣವನ್ನ ಪಡೆಯುವುದರ ಮೂಲಕ ತಾವು ಸಮರ್ಥರು ಅಂತ ಅನ್ನಿಸ್ಕೊಳ್ಬೇಕು. ಅದು ಉದ್ಯೋಗಕ್ಕೋಸ್ಕರವೇ ಆಗಿರಬೇಕು ಅಂತೇನೂ ಇಲ್ಲ. ಪ್ರಾಚೀನ ಪರಂಪರೆಯ ಜೊತೆಗೆ ಆಧುನಿಕ ಶಿಕ್ಷಣವೂ ಕೂಡ ಸಿಕ್ಕಾಗ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನುವಂತಹ ಸಹಜ ಭಾವ, ಇಂದಿನ ಸಹಜ ಭಾವ ಅಂದೂ ಕೂಡ ಸುಭಾಷರ ತಂದೆಗೆ ಬಂದಿತ್ತೋ ಏನೋ. ಮಗನನ್ನ ICS ಅಧಿಕಾರಿಯನ್ನಾಗಿ ಮಾಡಬೇಕು ಅನ್ನುವಂತಹ ಉತ್ಕಟ ಆಸೆ ಅವರಲ್ಲಿತ್ತು. ಯಾಕೆ ICS ಅಧಿಕಾರಿ ಆಗ್ಬೇಕು ಅಂದ್ರೆ, ಆಗಿನ ಕಾಲದಲ್ಲಿ ಇವತ್ತು ನಾವೇನು ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯನ್ನ ನೋಡೋದಕ್ಕೆ ಪರೀಕ್ಷೆಗಳನ್ನ ಮಕ್ಕಳಿಗೆ ಬರೆಸ್ತೇವೆ, ಅದೇ ರೀತಿಯ ಒಂದು ಪರೀಕ್ಷೆಯನ್ನ ಭಾರತೀಯರು ಇಂಗ್ಲೆಂಡಿಗೆ ಹೋಗಿ ಬರಿಬೇಕಾಗಿತ್ತು. ಆ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾದ ತರುವಾಯ ಮರಳಿ ಭಾರತಕ್ಕೆ ಬಂದು ಭಾರತದ ಸಾಮಾಜಿಕ ವ್ಯವಸ್ಥೆಗಳನ್ನ, ಆಡಳಿತಾತ್ಮಕವಾಗಿರುವಂತಹ ವ್ಯವಸ್ಥೆಗಳನ್ನ ಬ್ರಿಟಿಷರ ಪರವಾಗಿ ಮಾಡುವಂತಹ ಒಂದು ಯೋಚನೆ, ಅದು ಒಂದು ಕಲ್ಪನೆ. ಅದು ಅಂತಹ ICS ಪರೀಕ್ಷೆ, ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಬರೆಯೋದಕ್ಕೆ ಸುಭಾಷರನ್ನ ವಿದೇಶಕ್ಕೆ ಕಳಿಸ್ಕೊಡ್ತಾರೆ. ಆದರೆ ಅವ್ರು ಹೋಗುವಂಥದ್ದು ಒಂದ್ ಸ್ವಲ್ಪ ತಡವಾಯಿತು. ಸಮಯದ ವ್ಯತ್ಯಾಸದಿಂದಲಾಗಿ ಇನ್ನಷ್ಟು ಅಧ್ಯಯನವನ್ನ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ. ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ICS ಪರೀಕ್ಷೆಯನ್ನ ಬರೆದಂತಹ ಸುಭಾಷ ಆ ಪರೀಕ್ಷೆಯಲ್ಲಿ ಟಾಪ್ 10, ಟಾಪ್ 5 ಅಂಕಗಳನ್ನ ಪಡೆಯುವುದರ ಮೂಲಕ ಬ್ರಿಟಿಷರೇ ಹುಬ್ಬೇರುವಂತೆ ಮಾಡ್ತಾನೆ. ಸುಭಾಷ್ ಚಂದ್ರ ಬೋಸರ ಮನಸ್ಸಿನಲ್ಲಿದ್ದದ್ದು ಏನ್ ಪರೀಕ್ಷೆ ಬರೆದು ವಾಪಸ್ ಭಾರತಕ್ಕೆ ಬಂದು ದರ್ಪ ತೋರಿಸ್ಬೇಕು, ಅಧಿಕಾರ ಚಲಾಯಿಸಬೇಕು ಅನ್ನುವಂಥದ್ದು ಅಲ್ಲದೆ ಇದ್ದರೂ ಕೂಡ ಬ್ರಿಟಿಷರು ಸಿದ್ಧಪಡಿಸಿದಂತಹ ಪ್ರಶ್ನೆ ಪತ್ರಿಕೆ, ಬ್ರಿಟಿಷರೇ ರೂಪಿಸಿದಂತಹ ವ್ಯವಸ್ಥೆಗಳು, ಬ್ರಿಟಿಷರದ್ದೇ ಕ್ವಶನ್ ಪೇಪರ್, ಅಂತಹ ಸಂದರ್ಭದ ಒಳಗಡೆ ಎಲ್ಲವೂ ಬ್ರಿಟಿಷರದ್ದೇ ಆಗಿರುವಾಗ ಆ ಪ್ರಶ್ನ ಪತ್ರಿಕೆಯನ್ನ ಬಿಡಿಸಿ ಆ ಪ್ರಶ್ನ ಪತ್ರಿಕೆಯನ್ನ ಸಂಪೂರ್ಣವಾಗಿ ಆಮೂಲಾಗ್ರ ಅಧ್ಯಯನವನ್ನ ಮಾಡಿ ಅದರಲ್ಲಿ ಮೊದಲ 10ನೆಯಲ್ಲಿ ಒಂದು ಸ್ಥಾನವನ್ನ ಪಡೆಯುವಂಥದ್ದು, ಮೊದಲ 5ಮರಲ್ಲಿ ಸ್ಥಾನವನ್ನ ಪಡೆಯುವಂಥದ್ದು ಅದು ಸಾಮಾನ್ಯವಾಗಿರುವಂತಹ ಕೆಲಸ ಏನೂ ಅಲ್ಲ. ಅವರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ಉತ್ತೀರ್ಣರಾದ ನಂತರ ಮುಂದಿನ ಹೆಜ್ಜೆ ಏನು ಅಂತಂದ್ರೆ, ಸಹಜವಾಗಿ ಅವರಿಗೊಂದು ಆಯಕಟ್ಟಿನ ಜಾಗವನ್ನ ತೋರಿಸಿ ಕೋಟು, ಸೂಟು, ಬೂಟಿನ ಒಂದು ವಿಶೇಷವಾಗಿರುವಂತಹ ಗೌರವವನ್ನ ಕೊಟ್ಟು ಅವರ ಕೈಗೆ ಭಾರತವನ್ನ ಆಳುವ, ಆದರೆ ಭಾರತೀಯರೆಲ್ಲರೂ ಆಳಿಸಿಕೊಳ್ಳಬೇಕು, ಇಂಗ್ಲೆಂಡಿನಿಂದ ಬರುವಂತಹ ಸೂಚನೆಯನ್ನ, ರಾಣಿ ಕೊಡುವಂತಹ ಸೂಚನೆಯನ್ನ ಯಥಾವತ್ತಾಗಿ ಪಾಲಿಸುವಂತಹ ಒಂದು ಕೆಲಸ ಅದು. ಅಂದ್ರೆ ಡಿಗ್ರಿ ಏನೋ ಬಹಳ ದೊಡ್ಡದಿದೆ, ಸಂಬಳ ಏನೋ ಬೇಕಾದಷ್ಟು ಬರುತ್ತೆ, ಆದ್ರೆ ಮಾಡಬೇಕಾಗಿರುವ ಕೆಲಸ ಏನು ಅಂತಂದ್ರೆ, ಯಾವ ಬಡ ಭಾರತೀಯರ ಕಾರಣದಿಂದಲಾಗಿ ಸುಭಾಷ ಎತ್ತರಕ್ಕೇರಿದನೋ, ಯಾವ ಬಡ ಭಾರತೀಯರ ಕಾರಣದಿಂದಲಾಗಿ, ರೈತರ ಕಾರಣದಿಂದಲಾಗಿ ದೇಶದ ಆಂತರಿಕ ಚಟುವಟಿಕೆಗಳು ಚೆನ್ನಾಗಿದೆಯೋ ಅಂತಹ ಭಾರತೀಯರ ಮೇಲೆಯೇ ದರ್ಪ ತೋರಿಸೋದಕ್ಕೆ ಬ್ರಿಟಿಷರು ಕೊಡುವಂತಹ ಸಂಬಳ. ಇದ್ರ ಬಗ್ಗೆ ಮತ್ತೆ 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 ಸುಭಾಷ್ ಚಂದ್ರ ಬೋಸರು ಯೋಚನೆ ಮಾಡ್ತಾರೆ. ಅರೆ, ನನ್ನ ಪರಿಸ್ಥಿತಿ ಏನಿದು? ನಾನು ಇಂಗ್ಲೆಂಡಿಗೆ ಬಂದಿರುವಂತಹ ಉದ್ದೇಶ ಒಳ್ಳೆಯದೇ ಆಗಿದ್ರು, ಮರಳಿ ಭಾರತಕ್ಕೆ ಹೋಗ್ಬೇಕಾಗಿದ್ರೆ ನಾನು ಮಾಡುವಂತಹ ಕೆಲಸ ಏನು ಅಂದ್ರೆ ನನ್ನವರ ಮೇಲೆ ನಾನೇ ದರ್ಪ ತೋರುವಂಥದ್ದು. ನಿನ್ನೆ ಮೊನ್ನೆಯವರೆಗೆ ಯಾರನ್ನ ನಾನು ಅಣ್ಣ ತಮ್ಮ ಅಂತ ಭಾವಿಸಿದ್ನೋ ಅಂತಹ ಅಣ್ಣ ತಮ್ಮಂದಿರ ಮೇಲೆಯೇ ಲಾಠಿ ಏಟನ್ನ ಪ್ರಯೋಗ ಮಾಡಿ ಅಂತ ಸೂಚನೆ ಕೊಡುವಂತಹ ಕೆಲಸವನ್ನ ನಾನು ಮಾಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಮನಸ್ಸಿನಲ್ಲೇ ತರ್ಕ ತಥ್ಯಗಳನ್ನ ಮೂಡಿಸಿ ತಮ್ಮ ಆತ್ಮೀಯ ಬಳಗಕ್ಕೆಲ್ಲ ಪತ್ರವನ್ನ ಬರೀತಾರೆ. ಅವರ ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವ್ರು, ಅವರಿಗೆ ಪ್ರೇರಣೆ, ಸ್ಫೂರ್ತಿಯನ್ನ ಕೊಡ್ತಾ ಇದ್ದಂಥವ್ರು ದೇಶಬಂಧು ಚಿತ್ತರಂಜನ ದಾಸರು. ಇವರ ಆದಿಯಾಗಿ ಅನೇಕರಿಗೆ ಪತ್ರವನ್ನ ಬರೆದಂತಹ ಸುಭಾಷ್ ಚಂದ್ರ ಬೋಸರು ನಾನು ಇಂಗ್ಲೆಂಡಿಗೆ ಬಂದಿರುವಂತಹ ಉದ್ದೇಶವನ್ನ ವಿಶದೀಕರಿಸಿ ಈ ರೀತಿಯ ಒಂದು ಉದ್ಯೋಗದಲ್ಲಿ ಮುಂದುವರಿಯೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅನ್ನುವಂತಹ ಶರಾವನ್ನ ಬರೆದು ರಾಜೀನಾಮೆ ಪತ್ರವನ್ನ ಕೈಗಿತ್ತು ವಾಪಸ್ ಭಾರತಕ್ಕೆ ಮರಳುತ್ತಾರೆ. ಅವರು ಭಾರತಕ್ಕೆ ಮರಳುವಂತಹ ಆ ಸಂಧಿ ಕಾಲದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ ಒಂದು ವಿಶಿಷ್ಟ ಘಟ್ಟವನ್ನ ತಲುಪಿತ್ತು. 1905 ಬಳಿಕ ಇಂಗ್ಲೆಂಡಿಗೆ ಹೋಗಿ ಭಾರತೀಯ ಸ್ವಾತಂತ್ರ್ಯ ಹೋರಾಟವನ್ನ
ಒಂದು ವಿಶೇಷ ದಿಕ್ಕಿನ ಕಡೆಗೆ ಕೊಂಡು ಹೋದಂತಹ ಸ್ವಾತಂತ್ರ್ಯ ವೀರ ಸಾವರ್ಕರರ ಅಧ್ಯಾಯ ಒಂದು ಕಡೆ ಆದರೆ, ವಿದೇಶ ಕೇಂದ್ರಿತ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಕಲ್ಪನೆಯನ್ನ ಕೊಟ್ಟಂತಹ ಲಾಲಾ ಹರದಯಾಳರ ಪ್ರೇರಣೆಯಿಂದ ನಡೆದುಕೊಂಡು ಬಂದಂತಹ ಗದರ್ ಚಳುವಳಿ ಇನ್ನೊಂದು ದಿಕ್ಕಲ್ಲಿ ಸಾಗ್ತಾ ಇತ್ತು. ಮತ್ತೊಂದು ದಿಕ್ಕಲ್ಲಿ ಭಾರತದಲ್ಲಿ ಗೋಪಾಲಕೃಷ್ಣ ಗೋಖಲೆಯವರ ನೇತೃತ್ವದಲ್ಲಿ, ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಲ್ಪನೆಗಳು ಒಂದು ಹಂತವನ್ನ ತಲುಪ್ತಾ ಇದ್ದಾವಾಗ ಅದು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅನ್ನುವ ಎರಡು ರೂಪವನ್ನ ಪಡೆದು ಸ್ವಾತಂತ್ರ್ಯ ಹೋರಾಟ ಮುಂದೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ತಿಲಕರೂ ಇಲ್ಲ, ಗೋಖಲೆಯವರೂ ಇಲ್ಲ ಅನ್ನುವ ಪ್ರಶ್ನೆ ಎದುರಾದವಾಗ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಮುಂದೆ ಹೋಗಿತ್ತು. ಈ ರೀತಿ ಒಂದು ಸಂಧಿ ಕಾಲದಲ್ಲಿ ಒಂದು ಕಡೆ ವಿದೇಶ ಕೇಂದ್ರಿತ ಸ್ವಾತಂತ್ರ್ಯ ಹೋರಾಟ, ಇನ್ನೊಂದು ದಿಕ್ಕಲ್ಲಿ ಭಾರತದ ಒಳಗಡೆ ರೂಪುಗೊಳ್ತಾ ಇದ್ದಂತಹ ಕ್ರಾಂತಿಕಾರಕ ಚಟುವಟಿಕೆಗಳು, ಸಶಸ್ತ್ರ ಕ್ರಾಂತಿಯ ಮೂಲಕವೇ ನಾವು ಸ್ವಾತಂತ್ರ್ಯವನ್ನ ತಂದುಕೊಡುತ್ತೇವೆ ಅನ್ನುವಂತಹ ಕೂಗು, ಮೂರನೆಯದ್ದು ಲೇಖನ ಭಾಷಣಗಳ ಮೂಲಕ, ಸ್ವದೇಶಿ ಚಳವಳಿಗಳ ಮೂಲಕ, ಸ್ವಭಾಷೆ ಸ್ವಮತ ಅನ್ನುವ ಕಲ್ಪನೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟವನ್ನ ಮುಂದೆ ಕೊಂಡು ಹೋಗುವಂತಹ ಕೆಲಸ ನಡೀತಾ ಇದ್ರೆ, ಇನ್ನೊಂದು ದಿಕ್ಕಿನಲ್ಲಿ ಕಾಂಗ್ರೆಸ್ನಿಂದ ಶಾಂತಿಯುತ ಪ್ರತಿಭಟನೆಗಳ ಮೂಲಕ, ಪತ್ರಗಳನ್ನ ಕೊಡೋದರ ಮೂಲಕ, ಬ್ರಿಟಿಷರನ್ನ ನಿವೇದನೆ ಮಾಡುವುದರ ಮೂಲಕ ಸ್ವಾತಂತ್ರ್ಯವನ್ನ ಬೇಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಗಳು ಕೂಡ ದೇಶದಲ್ಲಿ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಮರಳಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸರು ದೇಶಬಂಧು ಚಿತ್ತರಂಜನ ದಾಸರ ಗರಡಿಯಲ್ಲಿ ಬೆಳೀತಾರೆ. ದೇಶಬಂಧು ಚಿತ್ತರಂಜನ ದಾಸರು ದೇಶಕ್ಕೋಸ್ಕರ ಎಲ್ಲವನ್ನು ಅರ್ಪಣೆ ಮಾಡಿದ್ದರಿಂದಲೇ ಅವರನ್ನ ದೇಶಬಂಧು ಅಂತ ಕರೆಯುವಂಥದ್ದು. ಅವರ ಮಾರ್ಗದರ್ಶನದ ಅಡಿಯಲ್ಲಿ ಕಾಂಗ್ರೆಸ್ಸಿನ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತಹ ಸುಭಾಷ್ ಚಂದ್ರ ಬೋಸರು ಅಸಹಕಾರ ಚಳುವಳಿಗೆ ಬೆಂಬಲವನ್ನ ಕೊಟ್ಟರು. ಗಾಂಧೀಜಿಯವರ ಯೋಚನೆ ಮತ್ತು ಯೋಜನೆಗಳು ಏನೆಲ್ಲ ಇತ್ತೋ ಆ ಎಲ್ಲ ಯೋಚನೆ ಮತ್ತು ಯೋಜನೆಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲವನ್ನ ಕೊಟ್ಟಂತಹ ಸುಭಾಷ್ ಚಂದ್ರ ಬೋಸರ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಕಾಡುವುದಕ್ಕೆ ಆರಂಭವಾಯಿತು. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಬ್ರಿಟಿಷರನ್ನ ಬಗ್ಗುಬಡಿಯುವಂತಹ ಎಲ್ಲ ಸಾಧ್ಯತೆಗಳಿದ್ದಾವಾಗಲೂ 1921 ಅಸಹಕಾರ ಚಳುವಳಿಯನ್ನ ಕೇವಲ ಚೌರಿ ಚೌರಾದಲ್ಲಿ ನಡೆದಂತಹ ಒಂದು ಸಾಮಾನ್ಯ ಘಟನೆಯನ್ನ ನೆಪವಾಗಿಟ್ಟುಕೊಂಡು ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ದಯಪಾಲಿಸುವುದಕ್ಕೆ ಅಥವಾ ಸ್ವಾತಂತ್ರ್ಯವನ್ನ ಒದಗಿಸಿಕೊಡುವುದಕ್ಕೆ ಅಥವಾ ಅಸಹಕಾರ ಚಳುವಳಿಯ ಆಂದೋಲನದಿಂದ ಉಂಟಾದಂತಹ ಒಂದು ದೊಡ್ಡ ಕ್ರಾಂತಿಯ ಅಲೆ ಏನಿತ್ತು, ಬ್ರಿಟಿಷರ ಎಲ್ಲ ವ್ಯವಸ್ಥೆಗಳನ್ನು ನಾವು ಧಿಕ್ಕರಿಸ್ತೇವೆ, ನಾವು ಧಿಕ್ಕಾರ ಮಾಡುವಂಥದ್ದು ಸಹಜ ಸತ್ಯ ಅನ್ನುವಂತಹ ಭಾವನೆ ಇಡೀ ದೇಶದಲ್ಲಿ ಮೂಡಿದಾಗ ಒಂದು ಹಂತಕ್ಕೆ ಬ್ರಿಟಿಷ್ ಪ್ರಭುತ್ವವು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡುವಂತಹ ಯೋಚನೆಯನ್ನ ಮಾಡಿತ್ತು. ಇವೆಲ್ಲವುಗಳನ್ನ ಮೀರಿ ಖಿಲಾಫತ್ ಆಂದೋಲನಕ್ಕೆ ಕಾಂಗ್ರೆಸ್ ಅಥವಾ ಗಾಂಧೀಜಿ ಅಸ್ತು ಅಂತ ಹೇಳಿದಾಗ ದೇಶದಲ್ಲಿ ಸಹಜವಾಗಿಯೇ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ ಅಥವಾ ಅದರ ವಿರುದ್ಧ ಸಂಘಟಿತವಾಗಿರುವ ಹೋರಾಟವನ್ನ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ಲಿಲ್ಲ. ಬ್ರಿಟಿಷರ ಕೊರಳು ಪಟ್ಟಿಯನ್ನ ಹಿಡಿದು ಕೇಳೋದಕ್ಕೆ ನಮಗೆ ಸಾಧ್ಯ ಆಗ್ಲಿಲ್ಲ. ಇವಾಗ ಅಸಹಕಾರ ಚಳುವಳಿಯನ್ನ ಮಧ್ಯದಲ್ಲೇ ನಿಲ್ಲಿಸ್ತಾ ಇದ್ದೇವೆ. ಹೊಸದಾಗಿ ಖಿಲಾಫತ್ಗೆ ದೇಶಕ್ಕೆ ಸಂಬಂಧವೇ ಇಲ್ಲದೆ ಇರುವಂತಹ ಒಂದು ಚಳುವಳಿಗೆ ಬೆಂಬಲವನ್ನ ಕೊಡ್ತೇವೆ. ಈ ರೀತಿ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಉನ್ನತ ನಾಯಕತ್ವ ಇದ್ದಿದ್ದರೂ, ನಾಯಕತ್ವದ ಪ್ರಭಾವವಿದ್ದರೂ ಸ್ವಾತಂತ್ರ್ಯ ಚಳುವಳಿ ಮಾತ್ರ ದಿಕ್ಕು ತಪ್ಪಿತ್ತು. ಒಂದು ದಿಕ್ಕಿನಲ್ಲಿ ಒಂದು ರೀತಿಯ ಹೇಳಿಕೆಗಳು, ಇನ್ನೊಂದು ದಿಕ್ಕಿನಲ್ಲಿ ಇನ್ನೊಂದು ರೀತಿಯ ಹೋರಾಟ. ಒಟ್ಟಿನಲ್ಲಿ ಬ್ರಿಟಿಷರ ಜೊತೆಗೆ ಒಂದು ಗಳಸ್ಯ ಕಂಠಸ್ಯ ಅನ್ನುವಂತಹ ಸ್ನೇಹ ಭಾವವನ್ನ ಇಟ್ಟುಕೊಂಡು ಕೆಲಸ ಮಾಡುವಂತಹ ಪ್ರಯತ್ನಗಳು ನಡೆದಾಗ ದೇಶಬಂಧು ಚಿತ್ತರಂಜನ್ ದಾಸರು ಸುಭಾಷ್ ಚಂದ್ರ ಬೋಸರಿಗೆ ನಾಯಕತ್ವದ ಪಾಠವನ್ನ ಹೇಳ್ಕೊಡ್ತಾರೆ. ಈ ದೇಶವನ್ನ ಮುನ್ನಡೆಸಬೇಕಾಗಿರುವಂತಹ ಹೋರಾಟದ ರೂಪುರೇಷೆಯನ್ನ ಆರಂಭದಲ್ಲಿ ಬೀಜಕ್ಷೇಪಣವನ್ನ ಮಾಡಿದಂಥವರೇ ದೇಶಬಂಧು ಚಿತ್ತರಂಜನ್ ದಾಸರು. ಅವರ ಮಾರ್ಗದರ್ಶನದಲ್ಲಿ ಸುಭಾಷರು ಬೆಳೀತಾರೆ. ಕಾಂಗ್ರೆಸ್ಸಿನ ಸ್ಥಾನೀಯ, ರಾಜ್ಯ, ರಾಷ್ಟ್ರ ಮಟ್ಟದ ಯುವ ವಿಭಾಗದ ವಿವಿಧ ದಾಯಿತ್ವಗಳನ್ನ ಪಡೆದುಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ಸುಭಾಷ್ ಚಂದ್ರ ಬೋಸರು ಇಡೀ ದೇಶವನ್ನ ಜೋಡಿಸುವಂತಹ ಕರೆಯನ್ನ ಕೊಡ್ತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ಆದರ್ಶ ಮತ್ತು ಮಾರ್ಗದರ್ಶಿ ಸೂತ್ರವನ್ನ ಕಾಂಗ್ರೆಸ್ನ ಜೊತೆಯಾಗಿ
ಯಾಕೆಂದ್ರೆ ಇನ್ನೂ ಕೂಡ ಕಾಂಗ್ರೆಸ್ನ ನಾಯಕತ್ವದಲ್ಲಿ, ಗಾಂಧೀಜಿಯವರ ನಾಯಕತ್ವದಲ್ಲಿ ಸುಭಾಷರಿಗೆ ನಂಬಿಕೆ ಇತ್ತು. ಆದ್ರೆ ಸಮಸ್ಯೆ ಎಲ್ಲಿಂದ ಆರಂಭ ಆಯಿತು ಅಂದ್ರೆ, ಯಾವಾಗ ಸುಭಾಷರು ಹೋದಲ್ಲಿ ಬಂದಲ್ಲೆಲ್ಲ ಯುವಕರು ಮುತ್ತಿಕ್ಕೋದಕ್ ಶುರು ಮಾಡಿದ್ರು. ಇನ್ನೂ ಬಹಳ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಒಂದು ಪ್ರತ್ಯೇಕ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಾವಾಗ ಗಾಂಧೀಜಿಯವರ ಬಗ್ಗೆ ವಿಶೇಷ ಗೌರವ ಆದರಗಳು ಇದ್ದರೂ ದಕ್ಷಿಣ ಭಾರತದ ಸ್ವಾತಂತ್ರ್ಯ ಹೋರಾಟದ ದಿಕ್ಕು ಮತ್ತು ಕಲ್ಪನೆಯೇ ವಿಭಿನ್ನ. ಅದು 1905ರ ವಂಗಭಂಗ ಚಳುವಳಿಯಿಂದ ಆರಂಭ ಮಾಡಿ ಸ್ವದೇಶಿ, ಸ್ವಧರ್ಮ, ಸ್ವರಾಷ್ಟ್ರ ಮತ್ತು ಧಾರ್ಮಿಕ ನೆಲೆಗಟ್ಟಿನಲ್ಲಿ ದಕ್ಷಿಣ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಾವಾಗ ಸುಭಾಷ್ ಚಂದ್ರ ಬೋಸರ ಕೀರ್ತಿ ದಕ್ಷಿಣ ಭಾರತಕ್ಕೂ ಹಬ್ಬುತ್ತದೆ. ದಕ್ಷಿಣ ಭಾರತದಲ್ಲೂ ಸುಭಾಷ್ ಚಂದ್ರ ಬೋಸರನ್ನ ಬಹಳ ಪ್ರೀತಿಯಿಂದ ಕಾಣುವ, ಸುಭಾಷ್ ಚಂದ್ರ ಬೋಸರ ಯೋಚನೆಗಳಿಗೆ ಧ್ವನಿಗೂಡಿಸುವಂತಹ ಧ್ವನಿಗಳು ಅಲ್ಲಲ್ಲಿ ಕೇಳೋದಕ್ಕೆ ಶುರುವಾಯಿತು. ಹೀಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಗಳಲ್ಲೆಲ್ಲ ಸುಭಾಷ್ ಚಂದ್ರ ಬೋಸರ ಯುವ ನಾಯಕತ್ವಕ್ಕೆ ಜೈಕಾರಗಳು ಕೇಳಿ ಬಂದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಆಗಿನ ಕಾಲದ ಮನಸ್ಥಿತಿಯಲ್ಲಿ ಎರಡು ಅರ್ಥಗಳು, ದ್ವಂದ್ವಗಳು ಬರೋದಕ್ಕೆ ಶುರುವಾಯಿತು. ಸುಭಾಷ್ ಚಂದ್ರ ಬೋಸರ ನಾಯಕತ್ವ ಇದೇ ರೀತಿ ಮುಂದೆ ಹೋದ್ರೆ ತಾವು ಊಹೆ ಮಾಡಿದ, ತಾವು ಕಲ್ಪನೆ ಮಾಡಿದ, ತಮ್ಮ ಮನಸ್ಸಿನಲ್ಲಿ ಇದ್ದಂತಹ ಆಸೆಗಳು, ಆಕಾಂಕ್ಷೆಗಳಿಗೆ ಎಲ್ಲಿ ಸುಭಾಷರು ತೊಡಕಾಗ್ತಾರೋ ಅನ್ನುವಂತಹ ಯೋಚನೆ ಒಂದಷ್ಟು ಜನರ ಮನಸ್ಸಿನಲ್ಲಿ ಬಂದಿದ್ದರ ಪರಿಣಾಮ ಸ್ವಾತಂತ್ರ್ಯ ಹೋರಾಟದ ಮೇಲೆ ದುಷ್ಪರಿಣಾಮವಾಗಿ ಅದು ಬೀರೋದಕ್ಕೆ ಶುರುವಾಯಿತು. ಆದರೆ ಸುಭಾಷ್ ಚಂದ್ರ ಬೋಸರು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಕಾಂಗ್ರೆಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ, ಆ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಮುಂದಿನ ಹಂತದಲ್ಲಿ ಕಾಂಗ್ರೆಸ್ನ ಅಖಿಲ ಭಾರತೀಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗಳು ನಡೆದವಾಗ ಸರ್ವಸಮ್ಮತಿಯಿಂದ ಆ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವಂತಹ ಒಂದು ಸೌಭಾಗ್ಯವೂ ಕೂಡ ಸುಭಾಷ್ ಚಂದ್ರ ಬೋಸರಿಗೆ ಸಿಗತ್ತೆ. ಆ ಹೊತ್ತಿನಲ್ಲಿ ಸುಭಾಷರು ಕಾಲಿಗೆ ಚಕ್ರ ಕಟ್ಟುವ ರೀತಿಯಲ್ಲಿ ಓಡಾಡಿದ್ರು. ದೇಶದ ಮೂಲೆ ಮೂಲೆಗಳಿಗೂ ಸಂಚರಿಸ್ತಾರೆ. ಸ್ವಾತಂತ್ರ್ಯದ ಹೋರಾಟದ ಕಲ್ಪನೆಗಳು ಕೇವಲ ಶಾಂತಿಯಿಂದ ಮಾತ್ರ ಬರುವುದಕ್ಕೆ ಸಾಧ್ಯ ಇಲ್ಲ. ನಾವು ಶಸ್ತ್ರವನ್ನ ಹಿಡಿಯಲೇಬೇಕು. ದೊಡ್ಡ ಮಟ್ಟದ ಹೋರಾಟದಲ್ಲಿ ರಾಕ್ಷಸರ ಸಂಹಾರವನ್ನ ಮಾಡಿರುವಂಥದ್ದು ಕೇವಲ ವಿನಯದಿಂದಲಾಗಲಿ ಅಥವಾ ರಾಕ್ಷಸರನ್ನ ನಿವೇದನೆ ಮಾಡುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಭಾರತದ ಪೂರ್ವ ಇತಿಹಾಸದಲ್ಲಿ ನೋಡಿರುವಂತಹ ಕಲ್ಪನೆಗಳು ಏನಿದೆ, ಆ ಕಲ್ಪನೆಗಳಲ್ಲಿ ರಾಕ್ಷಸರನ್ನ ನಿವೇದನೆ ಮಾಡುವುದರಿಂದ ದೇವತೆಗಳು ಮುಕ್ತರಾದದ್ದಲ್ಲ ಅಥವಾ ಋಷಿಮುನಿಗಳು ಮುಕ್ತರಾದದ್ದಲ್ಲ. ಸಶಸ್ತ್ರ ಕ್ರಾಂತಿಯಿಂದಲೇ ಪುರಾಣವು ಬದುಕಿಗೆ ಬೇಕಾಗಿರುವಂತಹ ಆದರ್ಶಗಳನ್ನ ಮತ್ತು ಧೈರ್ಯವನ್ನ ಪಡೆಯಬಹುದಾಗಿದ್ದರೆ ಆಧುನಿಕ ಕಾಲದಲ್ಲಿಯೂ ಕೂಡ ಭಾರತದ ಸ್ವಾತಂತ್ರ್ಯ ಅದು ಶಸ್ತ್ರದಿಂದಲೇ ಬರಬೇಕು ಅನ್ನುವಂತಹ ಸುಭಾಷರ ಪ್ರೇರಣಾದಾಯಿ ಮಾತುಗಳು ಯುವಕರ ಮನಸ್ಸಿನಲ್ಲಿ ಹತ್ತಾರು ಕನಸು, ಕಲ್ಪನೆಗಳನ್ನ ಮೂಡಿಸೋದಕ್ಕೆ ಆರಂಭ ಮಾಡಿತು. ಹೋದಲ್ಲಿ ಬಂದಲ್ಲೆಲ್ಲ ಸುಭಾಷ್ ಚಂದ್ರ ಬೋಸರ ಕ್ರಾಂತಿ ಗೀತೆಗೆ ಉಘೆ ಉಘೆ ಜೈಕಾರಗಳು ಬಿಟ್ಟು ಮತ್ತೇನೂ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಕ್ರಾಂತಿಯ ಯೋಚನೆಗಳನ್ನ ಮಾಡ್ತಾ ಇದ್ದಂತಹ ಸುಭಾಷರು ಭೇಟಿಯಾದದ್ದು ಒಬ್ಬ ಮಹಾನ್ ದಿಗ್ಗಜ ವ್ಯಕ್ತಿಯನ್ನ. ಅದು ವೀರ ವಿನಾಯಕ ದಾಮೋದರ ಸಾವರ್ಕರ್. ವೀರ ಸಾವರ್ಕರರ ಭೇಟಿ ಸುಭಾಷ್ ಚಂದ್ರ ಬೋಸರಲ್ಲಿ ಒಂದು ಹೊಸ ಪ್ರೇರಣೆಯನ್ನ ತುಂಬುತ್ತೆ. ವೀರ ಸಾವರ್ಕರ್ ಅದಾಗಲೇ ಅಂಡಮಾನಿನ 2 ಕರಿನೀರಿನ ಜೈಲು ಶಿಕ್ಷೆಗೆ ಗುರಿಯಾಗಿ, ನರಕಯಾತನೆಗೆ ಗುರಿಯಾಗಿ, ಬಹುಜನರ ಬೇಡಿಕೆಯ ಮೇರೆಗೆ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಡ ಹಾಕಿದ್ದರ ಪರಿಣಾಮವಾಗಿ ಹೊರಗಡೆ ಬಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಂತಹ ವ್ಯಕ್ತಿ. ಈ ಸಂದರ್ಭದಲ್ಲಿ ವೀರ ಸಾವರ್ಕರ್ ಒಂದು ಮಹತ್ವವಾಗಿರುವಂತಹ ಯೋಜನೆಯನ್ನ ಸುಭಾಷರ ಮನಸ್ಸಿನ ಒಳಗಡೆ ತುಂಬಿಸ್ತಾರೆ. ಅದು ಹಿಂದೂ ಸೈನ್ಯ ಶಕ್ತಿಯ ಸ್ಥಾಪನೆ. ಒಂದು ವೇಳೆ ಹಿಂದೂ ಸೈನ್ಯ ಶಕ್ತಿ ಅಥವಾ ಭಾರತದ್ದೇ ಆಗಿರುವಂತಹ ಸ್ವತಂತ್ರ ಸೇನೆ ನಿರ್ಮಾಣವಾಗದೇ ಇದ್ರೆ ನಾವು ಬ್ರಿಟಿಷರನ್ನ ಎದುರಿಸುವಂಥದ್ದು ಬಹಳ ಕಷ್ಟ ಅನ್ನುವ ಒಂದು ಯೋಚನೆ ಸುಭಾಷರನ್ನ ಹಲವು ದಿಕ್ಕಿನಲ್ಲಿ ಆಲೋಚನೆ ಮಾಡೋದಕ್ಕೆ ಪ್ರೇರಣೆಯನ್ನ ಕೊಡುತ್ತೆ. ಸುಭಾಷರು ಅದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಅನೇಕರ ಬಳಿ ಮಾತುಕತೆಯನ್ನ ಕೂಡ ಮಾಡ್ತಾರೆ. ನಾವು ಒಂದು ಸೈನ್ಯ ಶಕ್ತಿಯನ್ನ ಸ್ಥಾಪನೆ ಮಾಡದೇ ಇದ್ರೆ ಭಾರತೀಯರು ಪ್ರತಿ ದಿವಸ ಈ ಅರ್ಜಿಗಳನ್ನ ಹಾಕಿ ಬ್ರಿಟಿಷರಿಗೆ ಪ್ರೇಮ ಪತ್ರವನ್ನ ಕೊಟ್ಟು ದಯಮಾಡಿ ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಎಷ್ಟು ಸಮಯಗಳ ಕಾಲ ಕೇಳೋದಕ್ಕೆ ಸಾಧ್ಯವಾಗುತ್ತೆ. ಬ್ರಿಟಿಷರಿಗೂ ಇದು ಈ ಆಟ ತುಂಬಾ ಚೆನ್ನಾಗಿದೆ. ಅವ್ರು ಪತ್ರ ಕೊಡುವಂಥದ್ದು, ನಾವು ಪತ್ರಕ್ಕೆ ರಿಪ್ಲೈ ಅನ್ನ ಕೊಡುವಂಥದ್ದು, ಸರಿ ಸರಿ ಆಗುತ್ತೆ, ಸ್ವಾತಂತ್ರ್ಯ ಬರುತ್ತೆ. ಈ ಆಟವನ್ನ ಮಾಡಿ 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 ದೇಶವನ್ನ ಇನ್ನೆಷ್ಟು ವರ್ಷಗಳ ಕಾಲ
ಬ್ರಿಟಿಷರು ಲೂಟಿ ಮಾಡಬೇಕು ಅನ್ನುವ ಒಂದು ಕಲ್ಪನೆ, ಒಂದು ಯೋಚನೆ ಸುಭಾಷರ ಮನಸ್ಸಿನಲ್ಲಿ ಬಂದಿದ್ದರ ಪರಿಣಾಮ ಒಂದು ಸ್ವದೇಶಿ ಸೈನ್ಯ ನಿರ್ಮಾಣದ ನೀಲನಕಾಶೆಯನ್ನ ರೂಪುಗೊಳಿಸ್ತಾರೆ. ಆ ಸ್ವದೇಶಿ ಸೈನ್ಯದ ನಿರ್ಮಾಣವನ್ನ ಮಾಡಿದ ಬಳಿಕ ಭಾರತೀಯ ಯುವಕರನ್ನ ಸೇರಿಸಿಕೊಂಡು ಭಾರತೀಯ ಯುವಕರಲ್ಲಿ ಕ್ಷಾತ್ರ ತೇಜಸ್ಸನ್ನ ತುಂಬಿಸಿ ತನ್ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಒಂದು ಪ್ರೇರಣೆ. ಈ ಎಲ್ಲದಕ್ಕೂ ಕೂಡ ಮೂಲವನ್ನ ಹಾಕಿಕೊಟ್ಟಂತಹ, ಆಧಾರವನ್ನ ಹಾಕಿಕೊಟ್ಟದ್ದು ವಾಸುದೇವ ಬಲವಂತ ಫಡ್ಕೆ. ವಾಸುದೇವ ಬಲವಂತ ಫಡ್ಕೆಯವರ ರಾಮೋಶಿಗಳ ಸೈನ್ಯ, ಸಶಸ್ತ್ರ ಕ್ರಾಂತಿ, ಅಲ್ಲಿ ಆದಂತಹ ವಿಪ್ಲವಗಳು, ಗದರ್ ಕ್ರಾಂತಿಯಲ್ಲಿ ನಡೆದಂತಹ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳು, ನಾವ್ ಯಾಕೆ ಗದರ್ನಲ್ಲಿ ಸೋತ್ವಿ, ನಾವು ಹೇಗೆ ಗದರ್ನಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯವಾಗುತ್ತಿತ್ತು ಅನ್ನುವ ಯೋಚನೆಗಳನ್ನ ಹಂತ ಹಂತವಾಗಿ ಮಾಡ್ತಾ ಇದ್ದಂತಹ ಸುಭಾಷ್ ಚಂದ್ರ ಬೋಸರು 1930-35 ಹೊತ್ತಿಗೆ ರಾಷ್ಟ್ರ ನಾಯಕರಾಗಿ, ರಾಷ್ಟ್ರದ ಯುವ ನಾಯಕರಾಗಿ ಗುರುತಿಸಿಕೊಂಡಿದ್ರಾಯ್ತು. ಸುಭಾಷ್ ಚಂದ್ರ ಬೋಸರು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಎಷ್ಟು ಸರಳವಾಗಿರುವಂತಹ ಮತ್ತು ಸಹಜವಾಗಿರುವಂತಹ ಕಲ್ಪನೆಯನ್ನ ಅವರು ಹೇಳ್ತಾರೆ ಅಂದ್ರೆ, ಭಾರತದ ಸ್ವಾತಂತ್ರ್ಯ ಅದು ಸುನಿಶ್ಚಿತ. ಆದ್ರೆ ಈ ಸ್ವಾತಂತ್ರ್ಯ ಎಲ್ಲಿಂದ ಬರಬೇಕು ಅಂದ್ರೆ, ಪ್ರತಿಯೊಂದು ಮನೆ ಮತ್ತು ಮನಸ್ಸುಗಳು ಜಾಗೃತವಾಗಿ ದೇಶಕ್ಕೋಸ್ಕರ ಬದುಕಬೇಕು ಅನ್ನುವಂತಹ ಯೋಚನೆಗಳು ಯಾವಾಗ ಸಾಕಾರಗೊಳ್ಳುತ್ತದೆಯೋ ಆ ಕ್ಷಣದಲ್ಲಿಯೇ ಭಾರತಕ್ಕೆ ಸ್ವಾತಂತ್ರ್ಯ ಸುನಿಶ್ಚಿತ. ಮತ್ತು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವಂಥದ್ದು ಕಾಂಗ್ರೆಸ್ಸಿನ ಮೊಟ್ಟ ಮೊದಲನೆಯ ಜವಾಬ್ದಾರಿ. ಕಾಂಗ್ರೆಸ್ನ ಮೊಟ್ಟ ಮೊದಲನೆಯ ಯೋಚನೆ ಯಾವುದು ಅಂತಂದ್ರೆ, ಅದು ಭಾರತದ ಪೂರ್ಣ ಸ್ವರಾಜ್ಯ. ಪೂರ್ಣ ಸ್ವರಾಜ್ಯ ಇಲ್ಲದೆ ಕಾಂಗ್ರೆಸ್ ಎರಡನೆಯ ಮಾತುಗಳನ್ನ ಆಡುವುದಿಲ್ಲ. ಭಾರತಕ್ಕೆ ಪೂರ್ಣ ಸ್ವರಾಜ್ಯವನ್ನ ತಂದುಕೊಡುವುದೇ ನನ್ನ ಹಾಗೂ ಕಾಂಗ್ರೆಸ್ ಪಕ್ಷದ ಧ್ಯೇಯ ಅನ್ನುವ ಒಂದು ಘೋಷಣೆಗೆ ದೇಶದಾದ್ಯಂತ ಜನಬೆಂಬಲ ಸಿಕ್ತು. ಈ ಜನಬೆಂಬಲದ ಪರಿಣಾಮವಾಗಿ ಸುಭಾಷ್ ಚಂದ್ರ ಬೋಸರು ನಾಡಿನಾದ್ಯಂತ ಓಡಾಡ್ತಾರೆ. ಅನೇಕ ಭಾಗಗಳಲ್ಲಿ ವಿದ್ವಜ್ಜನರನ್ನ ಭೇಟಿಯಾಗ್ತಾರೆ. ಅದಾಗಲೇ ಕ್ರಾಂತಿ ಹೋರಾಟಗಳಲ್ಲಿ ಮುನ್ನಡೆದುಕೊಂಡು ಹೋಗಿ ಕ್ರಾಂತಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಕಾಂಗ್ರೆಸ್ಸಿನ ನಾಯಕರ ಧ್ಯೇಯೋದ್ದೇಶಗಳು ಇಷ್ಟವಾಗದೆ ಪಕ್ಕಕ್ಕೆ ಸರಿದಂತಹ ಎಲ್ಲರನ್ನ ಜೋಡಿಸಿಕೊಂಡು ಭಾರತದ ಸ್ವಾತಂತ್ರ್ಯದ ಕಹಳೆಯನ್ನ ಊದಿದಾಗಲೇ ದೇಶದಲ್ಲಿ ಇನ್ನೊಂದು ವಿಪ್ಲವ ಕಾದಿತ್ತು. ಪ್ರಾಯಶಃ ಅದು ನಮ್ಮ ದೇಶದ ಒಂದು ದುರಂತ ಸ್ಥಿತಿಯೋ ಅಥವಾ ನಮ್ಮ ಹಣೆ ಬರಹವೇ ಅಷ್ಟೇಯೋ ಗೊತ್ತಿಲ್ಲ. ಸುಭಾಷರ ಕೈಯಲ್ಲೇ ಕಾಂಗ್ರೆಸ್ ಇರ್ತಾ ಇದ್ದಿದ್ರೆ ಸ್ವಾತಂತ್ರ್ಯ 40ರ ದಶಕದಲ್ಲೇ ಬಂದು ಬಿಡ್ತಾ ಇತ್ತು. ಯಾಕೆಂದ್ರೆ ಅವರ ಅರ್ಜಿಗಳ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡು ಹೋರಾಟ ಮಾಡದಂಥವ್ರಲ್ಲ. ತಮ್ಮ ದೈಹಿಕ ಬಲ, ಮನೋದಾರ್ಷ್ಟ್ಯದ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡೇ ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನಡೆದಂತಹ ಪುಣ್ಯಾತ್ಮ ಸುಭಾಷ್ ಚಂದ್ರ ಬೋಸರು. ಆದ್ರೆ ಕಾಂಗ್ರೆಸ್ನಲ್ಲಿ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗಳು ನಡೆದವಾಗ ಸುಭಾಷರಿಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ಎಲ್ಲಿಂದ ಅಂದ್ರೆ ಕಾಂಗ್ರೆಸ್ನ ಆಂತರ್ಯದ ಒಳಗಡೆ. ಆದ್ರೆ ಹೊರಗಡೆ ಅಂದ್ರೆ ಇವತ್ತಿನ ಭಾಷೆಯಲ್ಲಿ ಮಾತನಾಡುವುದಾದ್ರೆ ಹೈಕಮಾಂಡ್ ಅಂತ ನಾವೇನು ಹೇಳ್ತೇವೆ, ಈ ಹೈಕಮಾಂಡ್ ನಿಂದ ಸುಭಾಷರಿಗೆ ವಿರೋಧ ವ್ಯಕ್ತವಾದ್ರೆ ಇಡೀ ದೇಶ ಸುಭಾಷರ ಆಯ್ಕೆಯನ್ನ ಬಯಸಿತ್ತು. ಈ ಎಲ್ಲ ವಿರೋಧದ ನಡುವೆಯೂ ಕೂಡ ಸುಭಾಷರ ಆಯ್ಕೆಯನ್ನೇ ದೇಶ ಮಾಡಿದ್ರೆ ಕಾಂಗ್ರೆಸ್ನ ಒಳಗಡೆ ಮಹಾತ್ಮ ಗಾಂಧೀಜಿ ಮತ್ತು ಅವರ ಸುತ್ತ ಇದ್ದಂತಹ ಒಂದಷ್ಟು ವ್ಯಕ್ತಿಗಳಿಗೆ ಇದು ಅಸಹನೆಗೆ ಕಾರಣವಾಯಿತು. ಪ್ರಾಯಶಃ ಯಾಕೆ ಅನ್ನುವ ಉತ್ತರ ಗಾಂಧೀಜಿಯವರಿಗೂ ಗೊತ್ತಿಲ್ವೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಸುಭಾಷ್ ಚಂದ್ರ ಬೋಸರ ನಾಯಕತ್ವವನ್ನ ಬದಲಿಸಿ, ಸುಭಾಷ್ ಚಂದ್ರ ಬೋಸರಿಗಿದ್ದಂತಹ ಜನಬೆಂಬಲವನ್ನ ಅಲಕ್ಷಿಸಿ, ಸುಭಾಷರಲ್ಲಿದ್ದಂತಹ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಸಾಮರ್ಥ್ಯದ ಮೇಲೆ ಅಪನಂಬಿಕೆಯನ್ನ ಸೃಷ್ಟಿ ಮಾಡಿ ನಾವು ಸ್ವಾತಂತ್ರ್ಯವನ್ನ ಪಡೆಯುವಂತಹ ದಾರಿ ಇದಲ್ಲ, ಭಾರತದ ಸ್ವಾತಂತ್ರ್ಯವನ್ನ ಪಡೆಯುವುದಕ್ಕೆ ಬೇರೆಯೇ ದಾರಿ ಇದೆ ಅನ್ನುವ ಒಂದು ಯೋಚನೆಯನ್ನ ಕಾಂಗ್ರೆಸ್ ಯಾವಾಗ 30ರಿಂದ 40ರ ಒಳಗಡೆ ಆಸುಪಾಸಿನಲ್ಲಿ ಮಾಡಿತೋ ಆವತ್ತೇ ದೇಶದ ಸ್ವಾತಂತ್ರ್ಯವನ್ನ ಮುಂದೆ ಹಾಕುವಂತಹ ವ್ಯವಸ್ಥಿತ ಜಾಲ ಇದೆ ಅನ್ನುವುದು ದೇಶಕ್ಕೆ ಗೊತ್ತಾಯಿತು. ಸುಭಾಷರು ವಿವಿಧ ಕಾರಣಗಳಿಗೋಸ್ಕರ ಜೈಲುವಾಸವನ್ನ ಅನುಭವಿಸಿ ಕೊನೆಗೆ ಅವರನ್ನ ಗೃಹ ಬಂಧನದಲ್ಲಿಡುವಂತಹ ಪ್ರಯತ್ನವೂ ನಡೀತು. ತುಂಬಾ ದುರಂತದ ಸಂಗತಿ ಏನು ಅಂದ್ರೆ, ಒಂದಷ್ಟು ಇತಿಹಾಸದ ಪಠ್ಯಗಳು ಹೇಳುತ್ತವೆ
ಇತಿಹಾಸದ ಹೊತ್ತಗೆಗಳು ಸಾಕ್ಷಿಯನ್ನ ಹೇಳುತ್ತವೆ. ಸುಭಾಷ್ ಚಂದ್ರ ಬೋಸರ ಗೃಹ ಬಂಧನಕ್ಕೆ ಕಾರಣ ಕೇವಲ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದರು ಅನ್ನುವುದು ಅಲ್ಲ. ಸುಭಾಷ್ ಚಂದ್ರ ಬೋಸರ ಗೃಹ ಬಂಧನಕ್ಕೆ ಕಾರಣ ಅವರನ್ನ ಜೈಲಿಗೆ ಹಾಕುವುದಕ್ಕೆ, ಸೆರೆವಾಸಕ್ಕೆ ಕಳುಹಿಸಿಕೊಡುವುದಕ್ಕೆ ಕಾರಣ ಅವರ ಪ್ರಖರವಾಗಿರುವಂತಹ ಮಾತಲ್ಲ, ಅವರ ಸ್ವಾತಂತ್ರ್ಯ ಹೋರಾಟ ಅಲ್ಲ, ಪೂರ್ಣ ಸ್ವರಾಜ್ಯದ ಕ್ರಾಂತಿ ಕಹಳೆ ಮಾತ್ರ ಅಲ್ಲ, ಕಾಂಗ್ರೆಸ್ಸಿನ ಒಳಗಡೆ ಸುಭಾಷರ ನಾಯಕತ್ವವನ್ನ ಪಕ್ಕಕ್ಕೆ ಸರಿಸಿ ತಾವ್ಯಾರೋ ಆ ಪಟ್ಟದಲ್ಲಿ ನಿಲ್ಲಬೇಕು, ಬ್ರಿಟಿಷರ ಜೊತೆಯಲ್ಲಿ ಒಂದು ಸ್ವಲ್ಪ ಕೊಡುಕೊಳ್ಳುವ ವ್ಯವಹಾರವನ್ನ ಮಾಡಿದ್ರೆ ನಾನು ಚೆನ್ನಾಗಿರಬಹುದು, ಬ್ರಿಟಿಷರು ಚೆನ್ನಾಗಿರಬಹುದು ಅನ್ನುವ ಯೋಚನೆಗಳು ಕಾಂಗ್ರೆಸ್ನ ಒಳಗಡೆ ಮೂಡಿದ್ದರ ಪರಿಣಾಮವಾಗಿ ಸುಭಾಷ್ ಚಂದ್ರ ಬೋಸರು ಗೃಹ ಬಂಧನವನ್ನ ಪಡೆಯಬೇಕಾಯಿತು ಅನ್ನುವಂತಹ ಮಾತುಗಳನ್ನ ಅನೇಕ ಶ್ರೇಷ್ಠ ಇತಿಹಾಸಜ್ಞರು ಆಧಾರ ಸಹಿತವಾಗಿ ಹೇಳುತ್ತಾರೆ. ಕೇವಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗೃಹ ಬಂಧನ ಸಿಗ್ತಾ ಇದ್ದಿದ್ರೆ ಚಿಂತೆ ಇಲ್ಲ, ಜೈಲಿಗೆ ಹೋಗ್ತಾ ಇದ್ದಿದ್ರು ಚಿಂತೆ ಇಲ್ಲ. ಆದ್ರೆ ಯಾರದ್ದೋ ಸ್ವಾರ್ಥಕ್ಕೆ ದೇಶಭಕ್ತನೊಬ್ಬ ತನ್ನ ಯೌವನವನ್ನ ಮನೆಯಲ್ಲಿ ಜೈಲಲ್ಲಿ ಕಳಿಬೇಕಾಗಿರುವಂತಹ ಒಂದು ಅನಿವಾರ್ಯ ವ್ಯವಸ್ಥೆ, ಒಂದು ಕುತಂತ್ರ ವ್ಯವಸ್ಥೆ ನಮ್ಮ ನಾಡಿನಲ್ಲಿ ರೂಪುಗೊಂಡಿತ್ತು ಅಂತಂದ್ರೆ ನಾವು ನಿಜಕ್ಕೂ ಇದು ತಲೆ ತಗ್ಗಿಸುವಂತಹ ಕೆಲಸ. ಯಾವ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ಯಾವ ದೇಶದ ಮುಕ್ತಿಗೋಸ್ಕರ ತನ್ನ ಉನ್ನತವಾಗಿರುವ ಹುದ್ದೆಯನ್ನ ಕಳೆದುಕೊಂಡು ಅದಕ್ಕೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿ ತನ್ನ ಯೌವನವನ್ನೆಲ್ಲ ನಾಡಿಗಾಗಿ ಧಾರೆ ಎರೆದರೋ ಸುಭಾಷ್ ಚಂದ್ರ ಬೋಸರು, ಅಂಥ ಸುಭಾಷ್ ಚಂದ್ರ ಬೋಸರ ಕ್ರಾಂತಿ ಚಿಂತನೆ ನಮಗಾಗುವುದಿಲ್ಲ ಅನ್ನುವುದು, ಅಥವಾ ನಾಳೆ ದಿವಸ ಅವರ ವಿದ್ವತ್ತು, ಅವರ ಪರಾಕ್ರಮ, ಅವರ ಸಾಹಸದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾವಾಗ ಭಾರತದ ಪ್ರಧಾನಮಂತ್ರಿಯಾಗಿ ಅವರೇನಾದ್ರೂ ಆಯ್ಕೆಯಾಗಿ ಮುಖ್ಯಸ್ಥರಾಗಿ ಆಯ್ಕೆಯಾದ್ರೆ ನಮ್ಮ ಗತಿ ಏನು ಅನ್ನುವ ಪ್ರಶ್ನೆಯೋ ಗೊತ್ತಿಲ್ಲ. ಆದರೆ ಇತಿಹಾಸ ಭಾರತದ ಮಟ್ಟಿಗಂತೂ ಒಂದು ದುರಂತ ಅಧ್ಯಾಯವನ್ನೇ ಈ ಸಂದರ್ಭದಲ್ಲಿ ಬರೆದಿತ್ತು. ವಿಜಯಿಯಾದರೂ, ಲೋಕಪ್ರಿಯನಾದರೂ ಎಲ್ಲ ಪ್ರಾದೇಶಿಕ ಕಾಂಗ್ರೆಸ್ ಘಟಕಗಳು ಸುಭಾಷರ ಆಯ್ಕೆಯನ್ನೇ ಬಯಸಿದ್ದರು. ಅನಿವಾರ್ಯ ಕಾರಣಗಳಿಂದಲಾಗಿ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ತಮ್ಮದೇ ಒಂದು ಪಕ್ಷವನ್ನ, ಫಾರ್ವರ್ಡ್ ಬ್ಲಾಕ್ ಅನ್ನ ಆರಂಭ ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾದದ್ದು ಪ್ರಾಯಶಃ ಅದು ಸುಭಾಷರ ಜೀವನದ ನೋವಿನ ಸಂಗತಿ ಅಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟದ ನೋವಿನ ಸಂಗತಿ. ಅದು ಅತ್ಯಂತ ದುಃಖದಾಯಕ ಸಂಗತಿ. ಆದ್ರೆ ಇದರಿಂದ ಸುಭಾಷರಿಗೇನೋ ಸಮಸ್ಯೆ ಆಗ್ಲಿಲ್ಲ. ಯಾಕೆ ಅಂದ್ರೆ ಸಿಂಹ ಎಲ್ಲಿದ್ರೂ ಕೂಡ ಸಿಂಹವೇ. ಆದ್ರೆ ತೊಂದರೆ ಯಾರಿಗಾಯ್ತು ಅಂದ್ರೆ ದೇಶವಾಸಿಗಳಿಗೆ ಇದರಿಂದ ಮತ್ತೆ ಸ್ವಾತಂತ್ರ್ಯಕ್ಕೋಸ್ಕರ 5-6 ವರ್ಷಗಳ ಕಾಲ ಕಾಯುವಂತಹ ಪರಿಸ್ಥಿತಿ ಎದುರಾಯಿತು. ಸುಭಾಷ್ ಚಂದ್ರ ಬೋಸರು ಬಹಳ ಬುದ್ಧಿವಂತ. ಗೃಹ ಬಂಧನದಿಂದ ತಪ್ಪಿಸ್ಕೊಳ್ತಾರೆ. ಬ್ರಿಟಿಷ್ ಅಧಿಕಾರಿಗಳ ಕಣ್ ತಪ್ಪಿಸಿ, ಬ್ರಿಟಿಷ್ ಅಧಿಕಾರಿಗಳು ಬಿಡಿ, ಬ್ರಿಟಿಷ್ ಅಧಿಕಾರಿಗಳಿಗೆ ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ದಂತಹ ಭಾರತೀಯರ ಕಣ್ ತಪ್ಪಿಸಿ ಸುಭಾಷ್ ಚಂದ್ರ ಬೋಸರು ಭಾರತದಿಂದ ಹೊರಗಡೆ ಹೋಗ್ತಾರೆ. ವಿವಿಧ ಮಾರ್ಗಗಳ ಮೂಲಕ ಮುಂದಿನ 6 ವರ್ಷಗಳ ಅವರ ಹೋರಾಟ ಅದು ಇಡೀ ದೇಶಕ್ಕೆ ಒಂದು ಹೊಸ ಶಕ್ತಿ ಮತ್ತು ಸಾಮರ್ಥ್ಯವನ್ನ ತಂದುಕೊಟ್ಟಿತ್ತು. ಜಪಾನ್, ಜರ್ಮನಿ, ಸಿಂಹಪುರದ ಒಂದು ಹೋರಾಟ ಮತ್ತು ಅವರ ಓಡಾಟ ಅದು ಇಡೀ ದೇಶಕ್ಕೆ ಹೊಸ ಶಕ್ತಿ, ಸಾಮರ್ಥ್ಯ ಮತ್ತು ಹುರುಪನ್ನ ತಂದುಕೊಡೋದಕ್ಕೆ ಸಾಧ್ಯವಾಯಿತು. ಅದಾಗಲೇ ವಿದೇಶ ಕೇಂದ್ರಿತವಾಗಿ ಒಂದಷ್ಟು ಹೋರಾಟಗಳು, ಕ್ರಾಂತಿ ಜ್ವಾಲೆ ಪಸರಿಸಿದಂತಹ ಸಂದರ್ಭದಲ್ಲಿ ರಾಸ್ ಬಿಹಾರಿ ಬೋಸರ ಮಾರ್ಗದರ್ಶನದಲ್ಲಿ ಜಗತ್ತಿನಾದ್ಯಂತ ವ್ಯಾಪಿಸಿದ್ದಂತಹ ಭಾರತೀಯರು ಜಾಗೃತರಾಗಿದ್ರಾಯ್ತು. ಭಾರತವನ್ನ ಹೊರತುಪಡಿಸಿ ನಾನು ಹೇಳ್ತಾ ಇದ್ದೇನೆ. ಅಥವಾ ಏಷ್ಯಾದ ಮೇಲೆ ವಿಶೇಷ ಪ್ರೀತಿ ಇರುವ, ಭಾರತದ ಮೇಲೆ ವಿಶೇಷ ಪ್ರೀತಿ ಇರುವಂತಹ ದೇಶಗಳಲ್ಲಿ ನೆಲೆ ನಿಂತಿರುವ ಭಾರತೀಯರೆಲ್ಲ ಭಾರತಕ್ಕೋಸ್ಕರ ಬದುಕುವಂತಹ ಒಂದು ಯೋಚನೆಯನ್ನ ಮಾಡಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮದಾದ ಎಲ್ಲವನ್ನೂ ಅರ್ಪಣೆ ಮಾಡೋದಿಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿತ್ತು. ಈ ವೇದಿಕೆಯನ್ನ ಅತ್ಯಂತ ಸಮರ್ಥವಾಗಿ ಸುಭಾಷ್ ಚಂದ್ರ ಬೋಸರು ಉಪಯೋಗ ಮಾಡ್ಕೊಳ್ತಾರೆ. ಅವರು ವಿದೇಶಗಳಲ್ಲಿ ಸುತ್ತಾಡುತ್ತಾ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತೀಯ ನಾಗರಿಕರೇನು ಬ್ರಿಟಿಷ್ ಸೈನ್ಯ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ ಸೇರಿ ಬ್ರಿಟಿಷರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ರಾಯ್ತು, ಹಾಗೂ ಜಗತ್ತಿನಲ್ಲಿ ಜರ್ಮನಿ ಮತ್ತು ಜಪಾನ್ನ ಒಂದು ಶಕ್ತಿಯನ್ನ ಸುಭಾಷ್ ಚಂದ್ರ ಬೋಸರು ಗಮನಿಸಿ ಮುಂದಿನ ದಿನಮಾನಗಳಲ್ಲಿ ಜರ್ಮನಿ ಮತ್ತು ಜಪಾನ್ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರವಾಗಿ ರೂಪುಗೊಳ್ಳುವಂತಹ
ವ್ಯವಸ್ಥೆ ಇದೆ. ಇಂಗ್ಲೆಂಡ್ ಒಂದು ವೇಳೆ ಎರಡನೆಯ ಮಹಾಯುದ್ಧದಲ್ಲಿ ಸೋತು ಹೋದ್ರೆ ಭಾರತದ ಗೆಲುವು ಅತ್ಯಂತ ಸುಲಭವಾಗುತ್ತೆ ಅನ್ನುವಂತಹ ಸೂತ್ರಗಳನ್ನ ಪೋಣಿಸಿಕೊಂಡು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನ, ಸೈನ್ಯ ಶಕ್ತಿಯನ್ನ ನಿರ್ಮಾಣ ಮಾಡುವಂತಹ ಯೋಚನೆಗೆ ಚಾಲನೆಯನ್ನ ಕೊಡ್ತಾರೆ. ಈ ಚಾಲನೆ ಕನಸುಗಳು ಹಂತ ಹಂತಕ್ಕೆ ರೂಪುಗೊಂಡು ನೂರಾರು ಯುವಕರನ್ನ ವಿವಿಧ ಮಾರ್ಗಗಳ ಮೂಲಕ ಸಂದರ್ಶಿಸಿ, ಹತ್ತಿದ್ದದ್ದು 100 ಆಗಿ, 100 ಇದ್ದದ್ದು 1000ವಾಗಿ, ಸಾವಿರ ಸಂಖ್ಯೆಯಲ್ಲಿ ಸುಭಾಷರ ಕರೆಗೆ ಓಗೊಟ್ಟು ಯುವಕರು ಬರ್ತಾರೆ. ದ್ವಿತೀಯ ಮಹಾಯುದ್ಧದ ಹೋರಾಟದ ಹೊತ್ತಿನಲ್ಲಿ ಯಾವೆಲ್ಲ ಭಾರತೀಯ ನಾಗರಿಕರು ಬ್ರಿಟಿಷರ ಪರವಾಗಿ ಹೋರಾಟವನ್ನ ಮಾಡಿ ಜೈಲು ಸೇರಿದ್ರಾಯ್ತು, ಅಂತಹ ಎಲ್ಲರನ್ನ ಕೂಡ ಸರಕಾರವನ್ನ ವಿನಂತಿ ಮಾಡಿ, ವಿದೇಶಿ ಸರಕಾರಗಳನ್ನ ವಿನಂತಿ ಮಾಡಿ ಆ ಎಲ್ಲ ಭಾರತೀಯ ಯುವಕರನ್ನ ಬಿಡುಗಡೆಗೊಳಿಸಿ ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಅವರನ್ನ ಜೋಡಿಸುವಂತಹ ಪ್ರಯತ್ನಗಳು ನಡೆಯಿತು. ಈ ರೀತಿಯಾಗಿ ನೂರಾರು ಸಂಖ್ಯೆಯಲ್ಲಿ ಲಭ್ಯರಾದಂತಹ ಯುವಕರಿಗೆ ದೇಶಭಕ್ತಿಯ ಭಾವನೆಯನ್ನ ತುಂಬಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾಗಿರುವಂತಹ ಅನಿವಾರ್ಯತೆಯನ್ನ ಸಾರಿ ಹೇಳಿ ಒಂದು ಸಶಕ್ತ ಕ್ರಾಂತಿಯ ಹೋರಾಟಕ್ಕೆ ಎರಡನೆಯ ಆಯಾಮವನ್ನ ರಚನೆ ಮಾಡಿಕೊಟ್ಟಂಥವ್ರೆ ಸುಭಾಷ್ ಚಂದ್ರ ಬೋಸರು. ಸುಭಾಷ್ ಚಂದ್ರ ಬೋಸರ ಈ ಮನೋಸ್ಥಿತಿ ದೇಶದ ವಿವಿಧ ಭಾಗಗಳಲ್ಲಿ ಒಂದು ಹೊಸ ಹುರುಪನ್ನ ಸೃಷ್ಟಿ ಮಾಡಿತು. ಸುಭಾಷರು ವಿದೇಶದಲ್ಲಿ ಸೈನ್ಯವನ್ನ ರಚಿಸಿದ್ದಾರಂತೆ, ಒಂದು ಹೊಸ ಸೈನ್ಯದ ನಾಯಕತ್ವವನ್ನ ರಚಿಸಿದ್ದಾರಂತೆ. ನಾವು ಒಂದೊಂದೇ ಹೆಜ್ಜೆಯನ್ನ ಮುಂದಿಟ್ಟು, ಭುಜಕ್ಕೆ ಭುಜವನ್ನ ಕೊಟ್ಟು, ಕಾಲ್ಗಳಿಗೆ ಕಾಲುಗಳನ್ನ ಜೋಡಿಸಿ, ಕೈಯನ್ನ ಹಿಡಿದುಕೊಂಡು ಹೊಸ ಭಾರತವನ್ನ ನಿರ್ಮಾಣ ಮಾಡ್ತೇವೆ, ಭಾರತಕ್ಕೆ ಸ್ವಾತಂತ್ರ್ಯವನ್ನ ನಾವು ತರುವಂಥದ್ದು ಸುನಿಶ್ಚಿತ ಅನ್ನುವ ಯೋಚನೆಯನ್ನ ಮಾಡ್ತಾ ದೇಶದಾದ್ಯಂತ ಒಂದು ಹೊಸ ಶಕ್ತಿಯ ಪ್ರವಾಹಕ್ಕೆ ಸುಭಾಷ್ ಚಂದ್ರ ಬೋಸರು ಕಾರಣೀಕರ್ತರಾಗ್ತಾರೆ. ಬ್ರಿಟಿಷರು ಸುಮ್ಮನೆ ಇರಲಿಲ್ಲ. ಇಂಗ್ಲೆಂಡ್ ಒಂದು ವೇಳೆ ಆ ದ್ವಿತೀಯ ಮಹಾಯುದ್ಧದಲ್ಲಿ ಸೋಲ್ತಾ ಇದ್ದಿದ್ರೆ ಏನು ಮತ್ತು ನಾವು ಗೆದ್ದರೆ ಏನು ಅನ್ನುವಂತಹ ಪ್ರಶ್ನೆಗೆ, ಎರಡೂ ಪ್ರಶ್ನೆಗೆ ಬ್ರಿಟಿಷರು ಕೂಡ ಮಾನಸಿಕವಾಗಿ ಸಿದ್ಧರಾಗಿದ್ರಾಯ್ತು. ಈ ಮಾನಸಿಕ ಸಿದ್ಧತೆ, ಬ್ರಿಟಿಷರ ಮಾನಸಿಕ ತೊಳಲಾಟದ ಲಾಭವನ್ನ ದೇಶದ ಒಳಗಡೆ ನಾಯಕತ್ವ ಪಡೆಯೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಕೂಡ ಸುಭಾಷ್ ಚಂದ್ರ ಬೋಸರು ಹಿನ್ನಡೆಯನ್ನ ಅನುಭವಿಸಲೇ ಇಲ್ಲ. ಅವರು ವಿದೇಶ ಕೇಂದ್ರಿತವಾಗಿ ಹೋರಾಟವನ್ನ ಮುಂದುವರಿಸ್ತಾರೆ. ಸ್ವದೇಶಿ ರೇಡಿಯೋವನ್ನ, ಆಕಾಶವಾಣಿಯನ್ನ ಸ್ಥಾಪನೆ ಮಾಡಿ, ಆಕಾಶವಾಣಿ ಕೇಂದ್ರವನ್ನ ಸ್ಥಾಪನೆ ಮಾಡಿ, ಆ ಆಕಾಶವಾಣಿ ಕೇಂದ್ರದ ಮೂಲಕ ದೇಶವನ್ನ ಉದ್ದೇಶಿಸಿ ಸ್ವಾತಂತ್ರ್ಯದ ರಣಕಹಳೆಯನ್ನ ಮೊಳಗಿಸ್ತಾರೆ. ಭಾರತೀಯ ಯುವಕರೇ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ದಯಪಾಲಿಸುತ್ತೇನೆ ಅನ್ನುವ ಒಂದು ಸಾಲು ಇವತ್ತಿಗೂ ಕೂಡ ಆ ಸಾಲುಗಳನ್ನ ಕೇಳಬೇಕಾಗಿದ್ರೆ ನಾವು ರೋಮಾಂಚಿತರಾಗ್ತದೆ. ನನಗೆ ನಿಮ್ಮ ರಕ್ತ ಕೊಡುವುದರ ಮೂಲಕ ನಾನು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡ್ತೇನೆ ಅನ್ನುವಂತಹ ಅಭಿಮಾನದ ಮಾತು, ಆ ಹೈಯರ್ ಲೆವೆಲ್ ಕಾನ್ಫಿಡೆನ್ಸ್ ಭಾರತೀಯ ಯುವಕರಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಅಲ್ಲಲ್ಲಿ ಚದುರಿದ್ದಂತಹ ಭಾರತೀಯರನ್ನ ಕೂಡ ಒಗ್ಗೂಡಿಸೋದಕ್ಕೆ ಸಾಧ್ಯವಾಯಿತು. ಜೈ ಹಿಂದ್ ಅನ್ನುವಂತಹ ಒಂದು ಘೋಷಣೆಯನ್ನ ರೂಪಿಸಿ ಸ್ವತಂತ್ರ ಭಾರತದ ಹಂಗಾಮಿ ಸರಕಾರವನ್ನ ಸ್ಥಾಪನೆ ಮಾಡಿ ಅವಿಭಜಿತ ಭಾರತದ ಮೊಟ್ಟ ಮೊದಲನೆಯ ಜನನಾಯಕ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಚಲೋ ದಿಲ್ಲಿ ಅನ್ನುವ ಘೋಷಣೆಯನ್ನ ಹೊರಡಿಸಿದಂತಹ ಸುಭಾಷ್ ಚಂದ್ರ ಬೋಸರ ಸಾಮರ್ಥ್ಯ, ಕ್ಷಾತ್ರ ತೇಜಸ್ಸನ್ನ ನಾವು ಪ್ರಶ್ನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಸ್ವತಂತ್ರಗೊಳಿಸಿ ಅದಕ್ಕೆ ಶಹೀದ್ ಸ್ವರಾಜ್ ಅನ್ನುವ ದೇಸಿ ಹೆಸರುಗಳನ್ನ ಕೊಡೋದ್ರ ಮೂಲಕ ನಾವು ಭಾರತದ ಕಡೆಗೆ ಬರ್ತಾ ಇದ್ದೇವೆ. ನಾವಿವತ್ತು ಸುಭಾಷ್ ಚಂದ್ರ ಬೋಸರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಎಲ್ಲಿ ಅಂತಂದ್ರೆ, ಅಥವಾ ಅದನ್ನ ಬೇಕಂತಲೇ ಭಾರತದ ವಿರುದ್ಧ ದಾಳಿ ಅನ್ನುವ ಒಂದು ಶಬ್ದವನ್ನ ಸೇರಿಸೋದ್ರ ಮೂಲಕ ಸುಭಾಷ್ ಚಂದ್ರ ಬೋಸರ ವ್ಯಕ್ತಿತ್ವಕ್ಕೆ ಕುಂದು ತರುವಂತಹ ಒಂದು ಕೆಲಸವನ್ನ ನಾವೇ ನಮ್ಮ ಕೈಯಾರೆ ಮಾಡ್ತಾ ಇದ್ದೇವೆ. ಅದು ಭಾರತದ ವಿರುದ್ಧ ದಾಳಿ ಅಲ್ಲ, ಭಾರತದಲ್ಲಿದ್ದಂತಹ ಬ್ರಿಟಿಷ್ ಸರಕಾರದ ವಿರುದ್ಧ ಸುಭಾಷ್ ಚಂದ್ರ ಬೋಸರು ಆಕ್ರಮಣವನ್ನ ಮಾಡಿ ಭಾರತವನ್ನ ಸ್ವತಂತ್ರಗೊಳಿಸಿ ಇಲ್ಲಿರುವಂತಹ ವಿದೇಶಿಯರನ್ನ ಓಡಿಸಿ ನಮ್ಮದೇ ಪ್ರಭುತ್ವ, ಭಾರತದ್ದೇ ಧ್ವಜ, ಭಾರತದ್ದೇ ಭಾಷೆ, ಭಾರತೀಯರದೇ ಸಂವಿಧಾನ, ಭಾರತೀಯರೇ ಭಾರತವನ್ನ ಆಳುವಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಚಲೋ ದಿಲ್ಲಿ ಅನ್ನುವ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. ಭಾರತಕ್ಕೆ ಇನ್ನೇನು ಬಂದು ಸೇರಬೇಕು ಅನ್ನುವಂತಹ
ಸುದ್ದಿ ತಲುಪುವಾಗ ದ್ವಿತೀಯ ಮಹಾಯುದ್ಧದಲ್ಲಿ ಒಂದಷ್ಟು ಗಡಿಬಿಡಿ, ಒಂದಷ್ಟು ಸಮಸ್ಯೆಗಳು ಎದುರಾಗಿ ಜಪಾನ್, ಜರ್ಮನಿಯ ಕೈ ಬ್ರಿಟಿಷರ ಎದುರುಗಡೆ ಸೋಲಾಯಿತು, ತಗ್ಗಿತು. ಯಾವಾಗ ಈ ಹೋರಾಟ ವಿದೇಶ ಕೇಂದ್ರಿತವಾಗಿ ಭಾರತದ ಪರವಾಗಿ ನಡೆದಂತಹ ಹೋರಾಟಕ್ಕೆ ಒಂದು ಹಂತದಲ್ಲಿ ವಿದೇಶಿ ಶಕ್ತಿಗಳು ಸಹಕಾರವನ್ನ ಮಾಡಬೇಕು ಅನ್ನುವ ಅಪೇಕ್ಷೆ ಏನಿತ್ತು, ಆ ಅಪೇಕ್ಷೆ ಸಂಪೂರ್ಣವಾಗಿ ಸರಿಯಾಗಿ ಲಭ್ಯವಾಗದೇ ಇದ್ದವಾಗ, ಅಲಭ್ಯತೆಯ ಸಮಸ್ಯೆ ತಾಂಡವವಾಡಿದಾಗ ಸುಭಾಷ್ ಚಂದ್ರ ಬೋಸರು ಮೌನಕ್ಕೆ ಜಾರುವುದಿಲ್ಲ. ಹಿಡಿದಂತಹ ಶಸ್ತ್ರವನ್ನ ಪಕ್ಕಕ್ಕಿಟ್ಟು ಶಸ್ತ್ರತ್ಯಾಗವನ್ನ ಮಾಡುವುದಿಲ್ಲ. ಅವರಿಗೆ ಭಗವದ್ಗೀತೆಯ ಒಂದು ಸಾಲು ನೆನಪಾಗುತ್ತೆ. ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾವಾ ಭೋಕ್ಷ್ಯಸೆ ಮಹೀಂ. ಸತ್ತರೆ ವೀರ ಸ್ವರ್ಗವಂತೂ ಖಾಯಂ. ಆದರೆ ಒಂದು ವೇಳೆ ಗೆದ್ದರೆ ಭಾರತವನ್ನ ಆಳುವ ಮೂಲಕ, ತಾನಾಳಬೇಕು ಅನ್ನುವಂಥದ್ದಲ್ಲ, ಆದ್ರೆ ಭಾರತೀಯರೇ ಭಾರತವನ್ನ ಆಳುವುದರ ಮೂಲಕ 1000 ವರ್ಷಗಳ ದಾಸ್ಯ ಏನಿದೆ, 1000 ವರ್ಷಗಳ ಗುಲಾಮಗಿರಿ ಯಾವುದಿದೆ, ಆ ಗುಲಾಮಗಿರಿಯಿಂದ ಭಾರತವನ್ನ ಮುಕ್ತಗೊಳಿಸುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕು, ನಾವು ಮಾಡಬಹುದು ಅನ್ನುವ ಚಿಂತನೆ ಮತ್ತು ಕಲ್ಪನೆ ಸುಭಾಷರ ಮನಸ್ಸಿನಲ್ಲಿ ಬಂತು. ಸೈನ್ಯ ಸಿದ್ಧವಾಗಿತ್ತು. ವಿದೇಶಿ ಸೈನ್ಯದ ತುಕಡಿಯನ್ನ ಲಕ್ಷ್ಮೀ ಸೆಹಗಲ್ ಅವರ ಮೂಲಕ ಸ್ಥಾಪನೆ ಮಾಡ್ತಾರೆ. ಪ್ರತಿಯೊಬ್ಬ ಸೈನಿಕನ ಮನಸ್ಸಿನಲ್ಲಿ ಇದ್ದಂತಹ ಭಾವನೆಗಳು ಒಂದೇ. ಆ ಭಾವನೆ ಯಾವುದು ಅಂತಂದ್ರೆ, ನಾನು ದೇಶಕ್ಕೋಸ್ಕರ, ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡ್ತೇನೆ. ಅದಕ್ಕೆ ಬೇಕಾಗಿರುವಂತಹ ಧನಕನಕಗಳು ಕೂಡ ಸಮೃದ್ಧವಾಯಿತು. ಸೈನಿಕರಿಗೆ ಕೊಡಬೇಕಾಗಿರುವಂತಹ ವೇತನಗಳನ್ನ ಕಾಲಕ್ಕೆ ಕೊಡ್ತಾರೆ. ಒಬ್ಬ ನಾಯಕನಾದವನು ಹೇಗಿರ್ಬೇಕು ಅಂತಂದ್ರೆ, ಉದ್ದೇಶವನ್ನ, ಗುರಿಯನ್ನ ತಲುಪುವಂಥದ್ದು ಅತ್ಯಂತ ಸ್ಪಷ್ಟ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದ್ರೆ ತಾನು ಉದ್ದೇಶವನ್ನ ತಲುಪುವಂತಹ ಹೊತ್ತಿನಲ್ಲಿ, ತಾನು ಉದ್ದೇಶವನ್ನ ಸಾಧಿಸುವಂತಹ ಹೊತ್ತಿನಲ್ಲಿ ತನ್ನನ್ನ ನಂಬಿರುವವರನ್ನ ನಡುನೀರಿನಲ್ಲಿ ಕೈ ಬಿಡಬಾರದು. ಸುಭಾಷ್ ಚಂದ್ರ ಬೋಸರು ಅವಿಭಜಿತ ಭಾರತದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದದ್ದಷ್ಟೇ. ಬ್ರಿಟಿಷ್ ಮುಕ್ತ ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುವ ಮೊದಲೇ ತನ್ನ ಚಂದ್ರ ಬೋಸರು ಮಾಡಲಿಲ್ಲ. ಸುಭಾಷ್ ಚಂದ್ರ ಬೋಸರ ದೃಷ್ಟಿ ಅಷ್ಟು ಉತ್ಕೃಷ್ಟವಾಗಿತ್ತು. ಸುಭಾಷ್ ಚಂದ್ರ ಬೋಸರ ಯೋಚನೆಗಳು ಅಷ್ಟು ಉದಾತ್ತವಾಗಿತ್ತು. ಚಲೋ ದಿಲ್ಲಿ ಅನ್ನುವಂತಹ ಘೋಷಣೆಯನ್ನ ಹೊರಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಭಾರತದ ಕಡೆಗೆ ಭಾರತೀಯ ಬ್ರಿಟಿಷ್ ಪ್ರಭುತ್ವವನ್ನ ನಾಶ ಮಾಡಿ ಭಾರತವನ್ನ ಸ್ವತಂತ್ರಗೊಳಿಸುವಂತಹ ಸಂಕಲ್ಪದೊಂದಿಗೆ ಏನು ಸಾವಿರ ಸಂಖ್ಯೆಯಲ್ಲಿ ಭಾರತದ ಕಡೆಗೆ ಸೈನ್ಯ ಸಾಗರ ಓಡೋಡಿ ಬರ್ತಾ ಇತ್ತು. ಒಂದು ಸುದ್ದಿ ಆ ಎಲ್ಲ ಸೈನಿಕರನ್ನ ಅಧೀರಗೊಳಿಸಿತು. ಇತಿಹಾಸದಲ್ಲಿ ಅದು ಆಗಿದೆಯೋ ಇಲ್ಲವೋ ಅನ್ನುವಂಥದ್ದು ಇವತ್ತಿಗೂ ಕೂಡ ಪ್ರಶ್ನೆ. ಆದರೆ ನೀವು ಸರಕಾರಕ್ಕೆ ಮಾಹಿತಿ ಹಕ್ಕು ಕಾಯ್ದೆಯ ಅನ್ವಯ ಏನಾದ್ರೂ ಮನವಿ ಪತ್ರವನ್ನ ಸಲ್ಲಿಸಿದ್ರೆ, ಅರ್ಜಿಯನ್ನ ಸಲ್ಲಿಸಿದ್ರೆ ಅದು ನಿಜ ಅನ್ನುವಂತಹ ಮಾಹಿತಿಯನ್ನೇ ಅದು ಕೊಡುತ್ತೆ. ಆದ್ರೆ ಇಡೀ ದೇಶವೇ ಸೂತಕದ ಛಾಯೆಯನ್ನ ಅನುಭವಿಸಿದಂತಹ ಒಂದು ಸುದ್ದಿ ಬಂತು, ಸುಭಾಷ್ ಚಂದ್ರ ಬೋಸರು ವಿಮಾನಾಪಘಾತದಲ್ಲಿ ಮೃತರಾಗಿದ್ದಾರೆ ಅನ್ನುವಂತಹ ಸುದ್ದಿ ಎಲ್ಲ ಸೈನಿಕರನ್ನ ಅಧೀರಗೊಳಿಸಿತು. ಕಟ್ಟಿದ್ದಂತಹ ಸೈನ್ಯದ ಶಕ್ತಿ ಕುಂದಿತು. ಹೋರಾಟವನ್ನ ಮಾಡುವುದರ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನ 45ರ ಹೊತ್ತಿಗೆ ತಂದುಕೊಡುವಂತಹ ಛಾತಿಯನ್ನ ಏನು ಸುಭಾಷ್ ಚಂದ್ರ ಬೋಸರು ಯೋಚನೆ ಮಾಡಿದ್ರಾಯ್ತು, ಆ ಯೋಚನೆ ಮತ್ತು ಯೋಜನೆಗಳು ಅನುಮಾನಾಸ್ಪದ ಸಾವಿನಿಂದಲಾಗಿ ಮತ್ತೆ 2 ವರ್ಷ ಮುಂದಕ್ಕೆ ಹೋಯ್ತು. ಸುಭಾಷ್ ಚಂದ್ರ ಬೋಸರ ಹೋರಾಟದ ದಿಕ್ಕು ಈ ರೀತಿಯಲ್ಲಿ ಸಾಕ್ತಾ ಇದ್ರೆ ದೇಶದ ಒಳಗಡೆ ಇನ್ನೊಂದು ಯೋಚನೆಗಳೇ ನಡೀತಾ ಇತ್ತು. ಅದು ಬ್ರಿಟಿಷರ ಆಂತರಿಕ ವ್ಯವಹಾರ, ಬ್ರಿಟಿಷರ ಆಂತರಿಕ ಪತ್ರ ವ್ಯವಹಾರದಿಂದ ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂಥದ್ದೇನು ಅಂದ್ರೆ, ಸುಭಾಷ್ ಚಂದ್ರ ಬೋಸರ ಹೋರಾಟದಿಂದ ಬ್ರಿಟಿಷರಿಗೆ ತಲೆನೋವು 100 ಪಟ್ಟು ಜಾಸ್ತಿ ಆಗಿತ್ತು. ಯಾಕೆಂದ್ರೆ ಈ ರೀತಿಯ ಒಂದು ಹೋರಾಟವನ್ನ ನಿರೀಕ್ಷೆ ಮಾಡಿಯೇ ಇರಲಿಲ್ಲ. 1857ರ ಸಂಗ್ರಾಮವನ್ನೇ ನಾವು ನಿಲ್ಲಿಸ್ಬಿಟ್ವಿ. ವಾಸುದೇವ್ ಬಲವಂತ ಪಡ್ಕೆಯ 1879ರ ಸಂಗ್ರಾಮವನ್ನ ಹೊಸಕಿ ಹಾಕಿದ್ವಿ. ಗದರ್ ಕ್ರಾಂತಿ ಭಾರತದ ಒಳಗಡೆ ಪ್ರವೇಶ ಮಾಡುವ ಮೊದಲೇ ಅದನ್ನ ಹೊಸಕಿ ಹಾಕುವಂತಹ ಪ್ರಯತ್ನ ನಡೆಯಿತು.
ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತೀಕಾರ ಏನ್ ಇಡೀ ದೇಶದಲ್ಲಿ ಏಳಬೇಕಾಗಿತ್ತು, ಆ ಪ್ರತೀಕಾರದ ಅಲೆ ಏಳುವ ಮೊದಲೇ ಅದನ್ನ ಮುಚ್ಚಾಕ್ಬಿಟ್ವಿ. ಅಸಹಕಾರ ಚಳುವಳಿಯ ಗೊಂದಲವನ್ನ ನಾವು ನಮ್ಮ ಲಾಭಕ್ಕೆ ಉಪಯೋಗ ಮಾಡ್ಕೊಂಡ್ವಿ. HSRA ಮೂಲಕ ಇಡೀ ದೇಶದಲ್ಲಿ ಕಾಕೋರಿ ಕ್ರಾಂತಿಯ ಬಳಿಕ ಇಡೀ ದೇಶದಲ್ಲಿ ಕ್ರಾಂತಿ ಜ್ವಾಲೆ ಏನು ಮೂಡಿತ್ತು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕ್ ಉಲ್ಲಾ ಖಾನ್ ರ ಮೂಲಕ ಏನು ಕ್ರಾಂತಿ ಜ್ವಾಲೆ ಮೂಡಿತ್ತು, ಅದನ್ನ ಕಾಂಗ್ರೆಸ್ ಅನ್ನ ಅಡ್ಡಕ್ಕೆ ಹಿಡಿದು ಶಾಡೋದ ಮೂಲಕ ಬದಿಗೆ ಸರಿಸಿದ್ವಿ. ದಂಡಿ ಸತ್ಯಾಗ್ರಹವನ್ನ, ಉಪ್ಪಿನ ಸತ್ಯಾಗ್ರಹವನ್ನ, ಕ್ವಿಟ್ ಇಂಡಿಯಾ ಆಂದೋಲನವನ್ನ ಬಹಳ ಸುಲಭವಾಗಿ ನಾವು ಹೊಸಕ್ಕೆ ಹಾಕಿದ್ವಿ ಅನ್ನುವ ಅಹಂಕಾರದಿಂದ ಏನು ಬ್ರಿಟಿಷರು ವರ್ತಿಸ್ತಾ ಇದ್ರಾಯ್ತು. ಬ್ರಿಟಿಷರ ಈ ಅಹಂಕಾರಕ್ಕೆ ಪೆಟ್ಟು ಕೊಟ್ಟದ್ದು ಸುಭಾಷ್ ಚಂದ್ರ ಬೋಸ್ ಅನ್ನುವಂಥದ್ದನ್ನ ನಾವು ಹೇಳುವುದಲ್ಲ, ಆಗಿನ ಕಾಲದ ಬ್ರಿಟಿಷರ ಪತ್ರ ವ್ಯವಹಾರಗಳೇ ಅದಕ್ಕೆ ಸಾಕ್ಷಿ. ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್, ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದ ಬ್ರಿಟಿಷ್ ಸೈನ್ಯದ ವಿರುದ್ಧ ಆಕ್ರಮಣವನ್ನ ಮಾಡಿದರೆ ಕೆಲವು ದಿನಗಳ ಒಳಗಡೆ ನಾವು ಭಾರತದಿಂದ ಕಾಲು ಕೀಳಬೇಕಾಗುತ್ತದೆ, ಗಂಟು ಮೂಟೆ ಕಟ್ಟಬೇಕಾಗುತ್ತದೆ ಅನ್ನುವ ಶಬ್ದ ಪ್ರಯೋಗವನ್ನೇ ಬ್ರಿಟಿಷ್ ಅಧಿಕಾರಿಗಳು ಇಂಗ್ಲೆಂಡ್ಗೆ ತಲುಪಿಸ್ತಾರೆ. ಸುಭಾಷ್ ಚಂದ್ರ ಬೋಸರ ಸೈನ್ಯ ಇದು 43-44 ಆಸುಪಾಸಿನಲ್ಲಿ ಸುಭಾಷ್ ಚಂದ್ರ ಬೋಸರ ಶಕ್ತಿ ವಿದೇಶ ಕೇಂದ್ರಿತವಾಗಿ ವಿಸ್ತೃತವಾಗ್ತಾ ಇದ್ದಂತಹ ಸಂದರ್ಭದಲ್ಲಿ 45ಕ್ಕೆ ಇನ್ನೇನು ಚಲೋ ದಿಲ್ಲಿ ಘೋಷಣೆಯನ್ನೆಲ್ಲ ಮುಗಿಸಿಬಿಟ್ಟು ಸ್ವತಂತ್ರ ಭಾರತದ ಘೋಷಣೆಯನ್ನ ಮಾಡಿ ಜೈ ಹಿಂದ್ ಘೋಷಣೆಯ ಮೂಲಕ ಅವಿಭಜಿತ ಭಾರತದ ಸ್ವತಂತ್ರ ಸರ್ಕಾರವನ್ನ ಸ್ಥಾಪನೆ ಮಾಡಿದಂತಹ ಸುಭಾಷರ ನಿರ್ಣಯ ಮತ್ತು ನಿಲುವು ಮತ್ತು ಅವರ ಮಾತುಗಳು ಬ್ರಿಟಿಷರ ಮನಸ್ಸಿಗೆ ಎಷ್ಟು ಆತಂಕವನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ ಪತ್ರಗಳಲ್ಲಿ ಅದನ್ನ ದಾಖಲಿಸ್ತಾರೆ. ನಾವು ಗಂಟು ಮೂಟೆಯನ್ನ ಕಟ್ಟುವಂಥದ್ದು ಕ್ಷೇಮಕರ. ಕಾಂಗ್ರೆಸ್ಸಿನ ಜೊತೆಗೆ ನಾವು ನಡೆಸಿದಂತಹ ಸಂಧಾನಗಳೆಲ್ಲವೂ ಅತ್ಯಂತ ಯಶಸ್ವಿಯಾಗಿದೆ. ಒಂದು ಹಂತದಲ್ಲಿ ನಾವು ಕಾಂಗ್ರೆಸ್ನ ಜೊತೆಗೆ ಇನ್ನಷ್ಟು ಪತ್ರ ವ್ಯವಹಾರಗಳನ್ನ, ಮಾತುಕತೆಗಳನ್ನ ಮಾಡಿದರೆ, ದ್ವಿತೀಯ ಮಹಾಯುದ್ಧದಲ್ಲಿ ನಾವೇನಾದ್ರೂ ಸೋತು ಹೋದರೆ ಅಥವಾ ಗೆದ್ದರೆ ನಾವು ಭಾರತವನ್ನ ಬಿಟ್ಟು ತೆರಳಬೇಕಾಗಿಲ್ಲ. ಭಾರತದಲ್ಲಿ ನಮ್ಮ ಕ್ಯಾಂಪ್ ಅನ್ನ ಮುಂದುವರಿಸೋದಕ್ಕೆ ಯಾವುದೇ ಸಮಸ್ಯೆಗಳು ಇಲ್ಲ. ಆದರೆ ಸುಭಾಷ್ ಚಂದ್ರ ಬೋಸರೇನಾದರೂ ಭಾರತಕ್ಕೆ ಪ್ರವೇಶವನ್ನ ಮಾಡಿದರೆ ಮುಂದಿನ ಬ್ರಿಟಿಷ್ ಆಧಿಪತ್ಯಕ್ಕೆ ಸಂಚಕಾರ ನಿಶ್ಚಿತ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಏನು ಕರೆಸ್ಕೊಳ್ತಾ ಇದ್ರು, 100 ವರ್ಷಗಳ ಕಾಲ ಆ ಸಾಮ್ರಾಜ್ಯ ಮಣ್ಣಲ್ಲಿ ಮಣ್ಣು ಪಾಲಾಗಿ ಹೋಗೋದು ನಿಶ್ಚಿತ ಅನ್ನುವುದು ಬ್ರಿಟಿಷರಿಗೆ ಅರಿವಾಗಿತ್ತು. ದುರಂತ ಆಗಿನ ಕಾಲದಲ್ಲಿ ಮುಂಚೂಣಿಯಲ್ಲಿದ್ದಂತಹ ನಾಯಕರಿಗೆ ಗೊತ್ತಾಗಿರ್ಲಿಲ್ಲ. ಸುಭಾಷ್ ಚಂದ್ರ ಬೋಸರು ಆ ನಂತರವೂ ಇದ್ರು, ಆ ನಂತರವೂ ದೇಶದ ಒಳಗಡೆಯೂ ಬಂದಿದ್ರು. ಅವರು ರಷ್ಯಾದಲ್ಲಾಗ್ಲಿ, ಜರ್ಮನಿಯಲ್ಲಾಗ್ಲಿ, ಜಪಾನ್ನಲ್ಲಾಗ್ಲಿ ಗೃಹಬಂಧನದಲ್ಲಿ ಇದ್ದರು ಇಲ್ಲವೋ, ಭಾರತಕ್ಕೆ ವಾಪಸ್ ಬಂದಿದ್ರು. ಬಾಬಾ ಆಗಿ ಬೇರೆ ಬೇರೆ ರೂಪದಿಂದ ಸನ್ಯಾಸಿಯ ವೇಷದಲ್ಲಿ, ಜನಸಾಮಾನ್ಯನ ವೇಷದಲ್ಲಿ ಭಾರತದ ಆಗುಹೋಗುಗಳನ್ನ ಅತ್ಯಂತ ಸ್ಪಷ್ಟವಾಗಿ ನೋಡ್ತಾ ಇದ್ರು ಅನ್ನುವ ಅನೇಕ ಊಹಾಪೋಹಗಳ ನಡುವೆ ಸುಭಾಷ್ ಚಂದ್ರ ಬೋಸರು ದೇಶವಾಸಿಗಳಿಗೆ ಕೊಟ್ಟಂತಹ ಶಕ್ತಿ ಮತ್ತು ಸಾಮರ್ಥ್ಯ ಸಾಮಾನ್ಯವಾದದ್ದಲ್ಲ. ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದ ಪ್ರೇರಣೆಯನ್ನ ಪಡೆದು ದೇಶಬಂಧು ಚಿತ್ತರಂಜನ ದಾಸರ ಗರಡಿಯಲ್ಲಿ ಬೆಳೆದು ಭಾರತದ ಕ್ರಾಂತಿ ಜ್ವಾಲೆಯನ್ನ ಮುಂದೆ ಕೊಂಡು ಹೋಗಿ ಸ್ವತಂತ್ರ ಹಂಗಾಮಿ ಸರಕಾರದ ಘೋಷಣೆಯನ್ನು ಮಾಡಿ ಒಂದು ಸೈನ್ಯದ ನಿರ್ಮಾಣವನ್ನ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ತನು, ಮನ, ಧನ, ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕ ಎಲ್ಲವನ್ನೂ ಅರ್ಪಣೆ ಮಾಡದಂತಹ ಸುಭಾಷ್ ಚಂದ್ರ ಬೋಸರನ್ನ ನಾವು ಸಪ್ತ ಚಿರಂಜೀವಿಗಳ ಯಾದಿಯಲ್ಲಿ ಅಷ್ಟಮ ಚಿರಂಜೀವಿಯಾಗಿ ಸೇರಿಸುವಂಥದ್ದು ತಪ್ಪಲ್ಲ ಅಂತ ನನಗನ್ಸುತ್ತೆ. ಸುಭಾಷ್ ಚಂದ್ರ ಬೋಸರ ಪ್ರೇರಣೆ ಆ ನಂತರದ ದಿನಗಳಲ್ಲಿ ಇಡೀ ದೇಶಕ್ಕೆ ಬೇಕಾಗಿತ್ತು. ಸುಭಾಷ್ ಚಂದ್ರ ಬೋಸರು ಮಹಾಕ್ಷತ್ರಿಯನಾಗಿ ಈ ದೇಶವನ್ನ ಆಳ್ತಾ ಇದ್ದಿದ್ರೆ ಇವತ್ತು ನಾವು ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ, ಆ ಯಾವ ಸಮಸ್ಯೆಗಳು ಆಗ್ತಾ ಇರ್ಲಿಲ್ಲ ಅನ್ನುವಂಥದ್ದು ಅತ್ಯಂತ ಸುಸ್ಪಷ್ಟ. ಕಾಶ್ಮೀರದ ಸಮಸ್ಯೆಯಿಂದಲಾಗಿ 7 ದಶಕಗಳ ಕಾಲ ಏನು ಭಾರತ ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಕಾಶ್ಮೀರದ ಪಂಡಿತರು 1980-90ರ ದಶಕಗಳಲ್ಲಿ ತಮ್ಮ ಬದುಕನ್ನ ಕಳೆದುಕೊಂಡು ದೆಹಲಿಗೆ ಬಂದು ಡೇರೆಗಳಲ್ಲಿ ಬದುಕುವಂತಹ ಅತ್ಯಂತ ಕೆಟ್ಟ ದಿನಗಳೇನು ಭಾರತದ ಇತಿಹಾಸದಲ್ಲಿ ದಾಖಲಾಯಿತು, ಅದಾಗ್ತಾ ಇರಲಿಲ್ಲ.
ಭಾರತ ವಿಭಜನೆಯಂತೂ ಕನಸಿನ ಮಾತೇ ಆಗಿತ್ತು. ಸುಭಾಷ್ ಚಂದ್ರ ಬೋಸರು ಭಾರತದ ನಾಯಕತ್ವವನ್ನ ವಹಿಸ್ಕೊಳ್ತಾ ಇದ್ದಿದ್ರೆ ಭಾರತ ವಿಭಜನೆಯ ಬಗ್ಗೆ ಸೊಲ್ಲೆತ್ತೋದಕ್ಕೂ ಕೂಡ 4 ಬಾರಿ ವಿಭಜನಕಾರಿ ವ್ಯಕ್ತಿಗಳು ಯೋಚನೆಯನ್ನ ಮಾಡಬೇಕಾಗಿತ್ತು. ಈ ಎಲ್ಲ ಸುಂದರ ಕನಸುಗಳನ್ನ ನಾವಿವತ್ತು ಪೋಣಿಸಬಹುದಷ್ಟೇ. ಆದ್ರೆ ಸುಭಾಷರು ವಿಮಾನ ಅಪಘಾತದಲ್ಲಿ 45ರಲ್ಲಿ ಇಲ್ಲವಾದರು ಅನ್ನುವುದನ್ನೇ ಇವತ್ತು ನಾವು ಇತಿಹಾಸದ ಮೂಲಕ ನಂಬಬೇಕಾಗಿದೆ ಅಷ್ಟೇ. ಒಂದು ದೇಶದ ಉದಾತ್ತ ಚರಿತ್ರೆಗೋಸ್ಕರ, ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ, ನಮ್ಮ ಇವತ್ತಿನ ಸುಂದರ ನಾಳೆಗಳಿಗಾಗಿ ತನ್ನ ಬದುಕನ್ನ ಸಮರ್ಪಣೆ ಮಾಡಿದಂತಹ ಸುಭಾಷ್ ಚಂದ್ರ ಬೋಸರ ಕ್ರಾಂತಿ ಗಾಥೆ, ಕ್ರಾಂತಿ ಜೀವನವನ್ನ ನಮ್ಮ ಮುಂದಿನ ತಲೆಮಾರಿಗೆ ವರ್ಗಾಯಿಸುವಂತಹ ದೊಡ್ಡ ಜವಾಬ್ದಾರಿಯೂ ಕೂಡ ನಮ್ಮೆಲ್ಲರ ಹೆಗಲ ಮೇಲಿದೆ. 125ನೇ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ ಸರಕಾರವನ್ನ ಸ್ಥಾಪಿಸಿದಂತಹ 75ನೇ ಅಮೃತ ಮಹೋತ್ಸವ ಮುಗಿದು ಹೋಯಿತು. ಆದರೂ ಕೂಡ ಅದರ ಆಚರಣೆಯನ್ನ ಮಾಡಿಕೊಂಡು ನಮಗೆ ಯಾಕೆ ಸುಭಾಷ್ ಚಂದ್ರ ಬೋಸರು ಆದರ್ಶರಾಗ್ತಾರೆ ಅನ್ನುವಂತಹ ಮಾನಸಿಕತೆಯನ್ನ ನಮ್ಮ ಮಕ್ಕಳಲ್ಲಿ ತುಂಬಿಸಬೇಕಾಗಿರುವಂತಹ ಒಂದು ಅಗತ್ಯ ಇವತ್ತಿದೆ. ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತಂದಾವಾಗ 1, 2, 3, 4ಕ್ಕೆ ನಮ್ಮ ಮಕ್ಕಳ ಹೆಸರುಗಳನ್ನ ನಿಲ್ಲಿಸಿ ಬಿಟ್ರೆ ನಾಳೆಯ ದಿವಸ ನಮ್ ಸಿನಿಮಾ ಹೋರಾಟಗಾರರೇ, ಸಿನಿಮಾದಲ್ಲಿ ಹೋರಾಟವನ್ನ ಮಾಡೋಂಥವ್ರೆ, ಕ್ರಿಕೆಟ್ ಅಂಗಳದಲ್ಲಿ ಭಾರತಕ್ಕೆ ಗೆಲುವನ್ನ ತಂದುಕೊಡುವವರೇ ಇನ್ನು 100 ವರ್ಷಗಳ ನಂತರ ನಿಜ ಸ್ವಾತಂತ್ರ್ಯ ಹೋರಾಟಗಾರರ ಸ್ಥಾನವನ್ನ ಪಡೆದರೆ ಅಚ್ಚರಿ ಏನೂ ಕೂಡ ಇಲ್ಲ. ಈ ರೀತಿಯ ಅಪಸವ್ಯಗಳನ್ನ ಮೀರಿ ನಿಂತು ನಮ್ಮ ನಾಡಿಗಾಗಿ ಎಲ್ಲವನ್ನೂ ಸಮರ್ಪಣೆ ಮಾಡಿದ ಸುಭಾಷ್ ಚಂದ್ರ ಬೋಸರ ಜೀವನ ಗಾಥೆಯನ್ನ ಮಕ್ಕಳಿಗೆ ತಲುಪಿಸುವಂತಹ ಒಂದು ಅತ್ಯಂತ ತುರ್ತು ಕೆಲಸವನ್ನ ಮುಂದಿನ ಅಕಾಡೆಮಿಕ್ ಇಯರ್ ನಲ್ಲಿ ಮಾಡಲೇಬೇಕಾಗಿರುವಂತಹ ಒಂದು ಅಗತ್ಯ ಮತ್ತು ಅನಿವಾರ್ಯತೆ, ಆ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಯಾಕೆಂದ್ರೆ ಸುಭಾಷ್ ಚಂದ್ರ ಬೋಸರು ಕೇವಲ 5-6 ವರ್ಷಗಳ ಸೈನ್ಯ ನಿರ್ಮಾಣಕ್ಕೆ ಮಾತ್ರ ಸೀಮಿತರಲ್ಲ. ಸುಭಾಷ್ ಚಂದ್ರ ಬೋಸರು ತತ್ಪೂರ್ವದಲ್ಲಿ ನಡೆದ 10-12 ವರ್ಷಗಳ ಕಾಂಗ್ರೆಸ್ ನಾಯಕತ್ವಕ್ಕೆ ಮಾತ್ರ ಸೀಮಿತರಲ್ಲ. ಸುಭಾಷ್ ಚಂದ್ರ ಬೋಸರು ಇಂಗ್ಲೆಂಡಿನಲ್ಲಿ ಸಾಧನೆಯನ್ನ ಮಾಡಿ ಭಾರತಕ್ಕೆ ಬಂದು ಕಾಂಗ್ರೆಸ್ನ ಸಕ್ರಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತಹ 4-5 ವರ್ಷಗಳಿಗೆ ಮಾತ್ರ ಸೀಮಿತರಲ್ಲ. ಸುಭಾಷ್ ಚಂದ್ರ ಬೋಸರು ಅಂದು ಇದ್ದಾಗಲೂ, ಭೌತಿಕವಾಗಿ ಕಣ್ಮರೆಯಾದಾಗಲೂ ಭಾರತಕ್ಕೆ ಪ್ರೇರಣೆಯನ್ನ ತಂದಿತ್ತವರೇ. ಇಲ್ಲದೆ ಇದ್ರೆ 47ಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣವನ್ನ ಮಾಡಿದಾಗ ಮೊದಲನೆಯ ಪರಮವೀರ ಚಕ್ರವನ್ನ ಪಡೆದ ಮೇಜರ್ ಸೋಮನಾಥ ಶರ್ಮಾರಿಂದ ಆರಂಭ ಮಾಡಿ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಗಳವರೆಗೆ ಈ ದೇಶದ ಗಡಿಯನ್ನ ಕಾಯುವ ಪ್ರತಿಯೊಬ್ಬ ಸೈನಿಕನ ಮನದಲ್ಲಿಯೂ ಆದರ್ಶ, ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ ಅನ್ನುವ ಶಬ್ದಕ್ಕೆ ಪರ್ಯಾಯವಾಗಿ ಯಾರಾದರೂ ನೆಲೆ ನಿಂತಿದ್ದರೆ ಅದು ಸುಭಾಷ್ ಚಂದ್ರ ಬೋಸರೇ. ಜೈ ಹಿಂದ್ ಅನ್ನುವಂತಹ ವೀರ ಘೋಷ ಏನಿದೆ, ನಾವು ಮಾಡಬಲ್ಲೆವು, ನಮ್ಮಿಂದ ಸಾಧ್ಯ ಇದೆ ಅನ್ನುವಂತಹ ಪ್ರೇರಣೆಯ ಮಾತುಗಳನ್ನ ನಾವು ಏನು ಒಂದು ಸಿನಿಮಾದಲ್ಲಿ, ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಸಿನಿಮಾದಲ್ಲಿ ಬರೀ ಜೈ ಹಿಂದ್ ಅನ್ನುವ ಭಾವನೆಯನ್ನ ನಾವೇನು ನೋಡ್ತೇವೆ, ಆ ಭಾವನೆ ಬರಿಯ ಸಿನಿಮಾದಲ್ಲ. ಕಳೆದ 73-74 ವರ್ಷಗಳ ಕಾಲದ ಸ್ವತಂತ್ರ ಭಾರತದ ಪ್ರತಿಯೊಬ್ಬ ಸೈನಿಕನ ಮನದಲ್ಲಿಯೂ ಕೂಡ ಆ ದೇಶಭಕ್ತಿಯ ಭಾವನೆಯನ್ನ ಮೂಡಿಸಿದ್ದು ಅದೇ ಸುಭಾಷ್ ಚಂದ್ರ ಬೋಸರು. ಒಂದೊಂದು ಯುದ್ಧವನ್ನ ಗೆದ್ದಾಗಲೂ 47ರ, 62ರ, 65ರ, 71ರ, 98-99ರ ಸಾಲಿನಲ್ಲಿ ಪೋಖ್ರಾನ್ ಅಣುಸ್ಫೋಟದ ತರುವಾಯ ನಡೆದ 99ರ ಕಾರ್ಗಿಲ್ ಯುದ್ಧದ ತದನಂತರ ನಡೆದಂತಹ ಪ್ರತಿಯೊಂದು ಸಣ್ಣ ಪುಟ್ಟ ಆಪರೇಷನ್ಗಳಲ್ಲಿಯೂ ಕೂಡ ಭಾರತೀಯ ಸೈನಿಕರು ಒಂದು ಹೆಜ್ಜೆಯನ್ನ ಮುಂದೆ ಇಡಬೇಕಾಗಿದ್ದರೆ ಅವರೆಲ್ಲರ ಕಣ್ಣಿನಲ್ಲಿ ಕಾಣುವಂತಹ ಒಬ್ಬನೇ ಒಬ್ಬ ಧೀಮಂತ ವ್ಯಕ್ತಿ ಅದು ಸುಭಾಷ್ ಚಂದ್ರ ಬೋಸ್ ಮತ್ತು ಸುಭಾಷ್ ಚಂದ್ರ ಬೋಸರು ಹೇಳಿದಂತಹ ಜೈ ಹಿಂದ್. ಇವತ್ತು ಆ ಭಾವನೆ, ಆ ಪ್ರೇರಣೆಗಳು ನಮ್ಮ ಮನಸ್ಸಿನಲ್ಲಿಯೂ ಕೂಡ ಮೂಡಬೇಕಾಗಿದೆ. ದೇಶ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿದೆ. ಇವತ್ತು ನಾವು ಸುಭಾಷರ ರೀತಿಯಲ್ಲಿ ಜಗತ್ತಿನಾದ್ಯಂತ ವಿಸ್ತಾರವಾಗಿ ಚದುರಿ ಸೈನ್ಯದ ನಿರ್ಮಾಣವನ್ನ ಮಾಡಿ ಯಾರನ್ನೋ ಓಡಿಸಬೇಕಾಗಿರುವಂತಹ ಪರಿಸ್ಥಿತಿ ನಮ್ಮಲ್ಲಿಲ್ಲ. ನಾವಿವತ್ತು ಸ್ವತಂತ್ರರಾಗಿದ್ದೇವೆ. ನಮ್ಮದೇ ಆಗಿರುವಂತಹ ಸರ್ಕಾರ ಇದೆ. ನಮ್ಮ ಚಿಂತನೆಗಳನ್ನ ರೂಢಿಸಿಕೊಳ್ಳಬೇಕಾಗಿರುವಂತಹ ಒಂದು ಅವಶ್ಯಕತೆ ಮತ್ತು ದಾಯಿತ್ವ ಮಾತ್ರ ನಮ್ಮೆದುರುಗಡೆ ಇರುವಂಥದ್ದು. 2022ರ ಸ್ವಾತಂತ್ರ್ಯೋತ್ಸವದ ಅಮೃತ ಸಂಭ್ರಮ ಮತ್ತು
ಸುಭಾಷ್ ಚಂದ್ರ ಬೋಸರ 125ನೆಯ ಜನ್ಮ ವರ್ಷಾಚರಣೆ ಏನಿದೆ, ಈ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ ಒಂದು ಹೊಸ ಸಂಕಲ್ಪವನ್ನ ಮಾಡಿ, ಅಥವಾ ಅದಾಗಲೇ ರಾಷ್ಟ್ರಕ್ಕೋಸ್ಕರ ಬದುಕುವಂತಹ ಸಂಕಲ್ಪವನ್ನ ನಾವೇನಾದ್ರೂ ಮಾಡಿದ್ದಿದ್ರೆ ಆ ಸಂಕಲ್ಪಕ್ಕೆ ಇನ್ನಷ್ಟು ವೇಗ ಮತ್ತು ಶಕ್ತಿಯನ್ನ ತುಂಬಿಸಿ ಭಾರತವನ್ನ ಜಗತ್ತಿನ ಆದರ್ಶ ರಾಷ್ಟ್ರವನ್ನಾಗಿ ರೂಪಿಸುವತ್ತ ನನ್ನ ಜವಾಬ್ದಾರಿ ಏನು ಅನ್ನೋದರ ಬಗ್ಗೆ ಒಂದಷ್ಟು ಯೋಚನೆಗಳು ಪ್ರತಿ ಮನೆ ಹಾಗೂ ಮನಗಳಲ್ಲಿ ನಡೆಯುವುದಕ್ಕೆ ಸುಭಾಷ್ ಚಂದ್ರ ಬೋಸರ ದಿವ್ಯ ಸಂದೇಶ ನಮ್ಮಲ್ಲಿ ಶಕ್ತಿ ಮತ್ತು ಸಾಮರ್ಥ್ಯವನ್ನ ತುಂಬಬೇಕಾಗಿದೆ. ಸುಭಾಷ್ ಚಂದ್ರ ಬೋಸರ ಆದರ್ಶಗಳನ್ನ, ನಾಡಿಗಾಗಿ ಬದುಕುವಂತಹ ರೀತಿಯನ್ನ, ತನ್ನದಾಗಿರುವ ಎಲ್ಲವನ್ನೂ ರಾಷ್ಟ್ರಾಯ ಇದಂ ನ ಮಮ ಅನ್ನುವಂತಹ ಭಾವನೆ ಏನಿತ್ತು, ಆ ಭಾವನೆಯನ್ನ ಅರ್ಥೈಸಿಕೊಂಡು ಮುಂದಿನ ದಿವಸಗಳಲ್ಲಿ ಸಮಾಜವನ್ನ ಜಾಗೃತಗೊಳಿಸುವಂತಹ ಒಂದು ಕೆಲಸದ ಕಡೆಗೆ ನಾವೆಲ್ಲರೂ ಕೂಡ ಹೆಜ್ಜೆಯನ್ನ ಹಾಕಬೇಕು. ಹೇಗೆ ನಾವೆಲ್ಲ ಪಠ್ಯ ಪುಸ್ತಕಗಳಲ್ಲೋ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲೋ ಪದೇ ಪದೇ ಓದಿರುವಂತಹ, ಕೇಳಿರುವಂತಹ ಒಂದು ಕಥೆ ನಮಗೆ ಪ್ರತಿನಿತ್ಯವೂ ಕೂಡ ನೆನಪಾಗಬೇಕು. ಅಜ್ಜಿ ಮತ್ತು ಪುಟ್ಟ ಹುಡುಗನ ಚಿಟ್ಟೆಯ ಸಾವು ಮತ್ತು ಬದುಕಿನ ಕಥೆ ತಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ತನ್ನ ಕೈಯಲ್ಲಿ ಒಂದು ಜೀವಂತ ಚಿಟ್ಟೆಯನ್ನ ಹಿಡಿದು ಅಜ್ಜಿಯ ಬಳಿಯಲ್ಲಿ ಒಬ್ಬ ಹುಡುಗ ಪ್ರಶ್ನೆ ಕೇಳ್ತಾನೆ. ನನ್ನ ಕೈಯ ಒಳಗಡೆ ಇರುವಂತಹ ಚಿಟ್ಟೆ ಬದುಕಿದೆಯಾ ಸತ್ತಿದೆಯಾ ಅಂತ ಒಂದು ಪ್ರಶ್ನೆಯನ್ನ ಅಜ್ಜಿಗೆ ಕೇಳುವಾಗ ಅಜ್ಜಿ ಉತ್ತರ ಕೊಡ್ತಾಳೆ, ನಾನು ಅದನ್ನ ಬದುಕಿದೆ ಅಂತಂದ್ರೆ ಕೈಯನ್ನ ಅಲ್ಲಿಗೆ ಪ್ರೆಸ್ ಮಾಡಿದ್ರೆ ಚಿಟ್ಟೆ ಸತ್ತು ಹೋಗ್ತದೆ. ಆ ಚಿಟ್ಟೆ ಸತ್ತೋಗಿದೆ ಅಂತಂದ್ರೆ ನಿನ್ನ ಕೈಯನ್ನ ಓಪನ್ ಮಾಡ್ತಿ, ಚಿಟ್ಟೆ ಹಾರ ಹೋಗುತ್ತೆ, ಚಿಟ್ಟೆ ಬದುಕಿದೆ ಅಂತ ಪ್ರೂವ್ ಮಾಡ್ತೀವಿ. ಚಿಟ್ಟೆಯ ಸಾವು ಮತ್ತು ಬದುಕು ಅಜ್ಜಿ ಹೇಳುವಂತಹ ಭವಿಷ್ಯದಲ್ಲಿಲ್ಲ, ನಿನ್ನ ಕೈಯಲ್ಲಿದೆ ಅನ್ನುವಂತಹ ಮಾತನ್ನ ಕಾಲ್ಪನಿಕ ಕಥೆಯ ಅಜ್ಜಿ ಏನು ಪುಟ್ಟ ಮೊಮ್ಮಗನಿಗೆ ಹೇಳ್ತಾಳೆ. ಅದೇ ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸರ ತ್ಯಾಗದ ಕಾರಣದಿಂದಲಾಗಿ, ಅವರ ಬಲಿದಾನದ ಕಾರಣದಿಂದಲಾಗಿ, ಅಧಿಕಾರದ ಆಸೆ ಅವರಿಗೇನಾದ್ರೂ ಇದ್ದಿದ್ರೆ ಬ್ರಿಟಿಷರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ಲಿಲ್ಲ. ಆದ್ರೆ ಅಧಿಕಾರ, ಇನ್ನೊಂದು ಮತ್ತೊಂದು ಎಲ್ಲವುಗಳನ್ನ ಬದಿಗಿರಿಸಿಕೊಂಡು ತನ್ನ ಯೌವನ ಪೂರ್ಣವಾಗಿ ರಾಷ್ಟ್ರಕ್ಕೆ ವಿನಿಯೋಗವಾಗಬೇಕು ಅನ್ನುವ ಯೋಚನೆಯನ್ನ ಮಾಡಿ ತನ್ನ ಸರ್ವಸ್ವವನ್ನು ಏನು ನಾಡಿಗೋಸ್ಕರ ಧಾರೆ ಎರೆದರು ಸುಭಾಷ್ ಚಂದ್ರ ಬೋಸರು. ಅವರ ಆದರ್ಶದ ಹಾದಿಯಲ್ಲಿ ಒಂದು ಸಶಕ್ತ ಭಾರತವನ್ನ, ಸ್ವಾವಲಂಬಿ ಭಾರತವನ್ನ, ಆತ್ಮನಿರ್ಭರ ಭಾರತವನ್ನ ನಿರ್ಮಾಣ ಮಾಡುವ ಕಡೆಗೆ ನಮ್ಮೆಲ್ಲರ ಹೆಜ್ಜೆ ಮುಂದಿನ ದಿವಸಗಳಲ್ಲಿ ಇರ್ಲಿ ಅನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ ಕೊನೆಯದಾಗಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು 2021 ಜೂನ್ ತಿಂಗಳಿಂದ ಸಾಧ್ಯವಾದರೆ 2023ರವರೆಗೆ ಸ್ವಾತಂತ್ರ್ಯೋತ್ಸವ 75 ಸುಭಾಷ್ ಚಂದ್ರ ಬೋಸ್ 125ರ ಕಾರ್ಯಕ್ರಮವನ್ನ ನಮ್ಮೂರಿನ ಪ್ರತಿಯೊಂದು ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಮಾಡುವಂತಹ ದಿಕ್ಕಿನಲ್ಲಿ ನಮ್ಮ ಯೋಚನೆಗಳು ಇವಾಗಿನಿಂದಲೇ ಯೋಚನಾ ಲಹರಿ ಸರಣಿ ಆರಂಭವಾಗಲಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರನ್ನ ಕೂಡ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ, ಸುಭಾಷರ ಜೀವನ, ಸುಭಾಷರ ಸಾಧನೆ ನಮ್ಮ ನಿತ್ಯದ ಬದುಕಿಗೆ ಬೆಳಕನ್ನ ನೀಡುವ ಹಾಗಾಗಲಿ, ರಾಷ್ಟ್ರದ ಆದರ್ಶಗಳಿಗೆ ಹೊಸ ಶಕ್ತಿ ಮತ್ತು ಸಾಮರ್ಥ್ಯವನ್ನ ತುಂಬುವ ಹಾಗಾಗಲಿ ಅನ್ನುವ ಆಶಯದೊಂದಿಗೆ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಇದುವರೆಗೆ ಉತ್ಥಾನ ಉಪನ್ಯಾಸ ಮಾಲಿಕೆಯ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಕ್ಷತ್ರಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನು ಕುರಿತು ಅತ್ಯಂತ ಮಾಹಿತಿಪೂರ್ಣ ಉಪನ್ಯಾಸವನ್ನ ನಡೆಸಿಕೊಟ್ಟ ಆದರ್ಶ ಗೋಖಲೆಯವರಿಗೆ ಉತ್ಥಾನ ಮಾಸಪತ್ರಿಕೆಯ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿದೆ. ಈಗಾಗಲೇ ಆದರ್ಶ ಗೋಖಲೆಯವರು ಹೇಳಿದ ಹಾಗೆ ಮುಂದಿನ 1 ವರ್ಷ ಅಥವಾ 2 ವರ್ಷಗಳ ಕಾಲ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸರ 125ನೇ ಜನ್ಮ ವರ್ಷಾಚರಣೆಯನ್ನ ಆಚರಿಸುವವರಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡದ ಮನಸ್ಸುಗಳಿಗೆ ನೇತಾಜಿಯವರ ಜೀವನ ಚರಿತ್ರೆಯನ್ನ ತಲುಪಿಸ್ತಕ್ಕಂತಹ ಕೆಲಸ ಆಗಬೇಕಾಗಿದೆ. ಇದಕ್ಕೆ ಒದಗಿ ಬರುವಂತಹ ಒಂದು ಕೃತಿ ಕೋಲ್ಮಿಂಚು. ಉತ್ಥಾನ ಮಾಸಪತ್ರಿಕೆಯ ಹಾಗೂ ರಾಷ್ಟ್ರೋತ್ಥಾನ ಸಾಹಿತ್ಯದ ಗೌರವ ಪ್ರಧಾನ ಸಂಪಾದಕರಾದ SR ರಾಮಸ್ವಾಮಿಯವರು ನೇತಾಜಿಯವರ ಜನ್ಮ ಶತಮಾನೋತ್ಸವದ ಸಮಯದಲ್ಲಿ ಬರೆದಿರ್ತಕ್ಕಂತಹ ಅತ್ಯಂತ ಮಾಹಿತಿಪೂರ್ಣ ಉದ್ಬೋಧಕ ಜೀವನ ಚರಿತ್ರೆ ಅದು ಕೋಲ್ಮಿಂಚು.
ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಕುರಿತು ಕನ್ನಡದಲ್ಲಿರುವ ಅತ್ಯಂತ ಸಮಗ್ರವಾದ ಕೃತಿ. ಅದನ್ನ ನಾವು ಓದೋಣ, ನಮ್ಮ ಮಕ್ಕಳಿಗೆ ಓದಿಸೋಣ, ನಮ್ಮ ಸುತ್ತಮುತ್ತಲಿನ ನಮ್ಮ ಊರಿನ ಶಾಲಾ ಮಕ್ಕಳಿಗೂ ಕೂಡ ಅದರ ಸವಿಯನ್ನ ಉಣಿಸೋಣ. ಆ ಮೂಲಕ ಮನೆ ಮನೆಗೆ ಮನಕ್ಕೆ ಮುಂದಿನ ದಿನಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನ, ಸಾಧನೆ ಮತ್ತು ತ್ಯಾಗದ ಮಹೋನ್ನತ ಆದರ್ಶವನ್ನ ಪರಿಚಯಿಸುವ ಕಾರ್ಯವನ್ನ ನಾವು ಮಾಡಬೇಕಾಗಿದೆ ಅನ್ನೋದನ್ನ ನೆನಪಿಸಿಕೊಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ, ಮುಂದೆ ವೀಕ್ಷಿಸಲಿರುವ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.